ಹೇಳ್ಬೇಕು ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಹಂಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಇಲ್ಲಿ ಟಚ್ ಮಾಡದಂತ ವಿಷಯನೇ ಇಲ್ಲ ಅಂತ ಹೇಳ್ಬೋದು ಒಂದೇ ಮಾತಿನಲ್ಲಿ. ಆ ತರ ಸಮಗ್ರವಾದಂತ ವಿಷಯಗಳು, ಒಂದೇ ಸೂರಿನಡಿ ಎಲ್ಲಾ ಅಂತ ಹೇಳ್ತಾರಲ್ಲ, ಮೋರು ಬಿಗ್ ಬಜಾರ್ಗೆ ಹೋದ್ರೆ ಎಲ್ಲವೂ ಸಿಗ್ತವ ಅಂತಾರೆ. ಹಂಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಟಚ್ ಆದ್ರೆ ಸಾಕು, 24 ಗಂಟೆನೂ ಕೂಡ ಅವ್ರಿಗೆ ಆಕ್ಟಿವ್ ಆಗಿರ್ಲಿಕ್ಕೆ ಏನ್ ಬೇಕು, ಚೈತನ್ಯ ಶಕ್ತಿ ಬರ್ಲಿಕ್ಕೆ ಏನ್ ಬೇಕು, ಬಿಲೀಫ್ ನಂಬಿಕೆ ಬರ್ಲಿಕ್ಕೆ ಏನ್ ಬೇಕು, ಎಲ್ಲದೂ ಕೂಡ ಇಲ್ಲಿ ಸಿಗ್ತಾ ಇದೆ. ಇದನ್ನ ಬಳಕೆ ಮಾಡ್ಕೊಂಡ್ರೆ ಸಾಕಷ್ಟೇ. ಅವ್ರು ಯಾವುದೇ ಪೂಜೆ ಪುನಸ್ಕಾರ ಯಾವ್ದು ಬೇಕಾಗಿಲ್ಲ ಅವ್ರಿಗೆ, ಎಲ್ಲದೂ ವಾಸಿ ಆಗುತ್ತೆ ಅಂತ ಹೇಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಜ್ಞಾನ ನಮಗೆ ಕೊಡ್ತಾ ಇದೆ ಯೂನಿವರ್ಸ್. ಎಷ್ಟು ಜನ್ಮಗಳ ಪುಣ್ಯದ ಫಲವನ್ನು ಗೊತ್ತಿಲ್ಲ, ಅದನ್ನ ಮಹಾವತಾರ್ ಫೌಂಡೇಶನ್ ಅಲ್ಲಿ ರಂಗನಾಥ್ ಗುರುಜಿ ಅಂತಕ್ಕಂಥ ಒಬ್ಬ ಮಹಾನ್ ಚೈತನ್ಯವಾಗಿ ಬಂದು ಅವರಿಗೆ ಮುಖಾಂತರ ಪತ್ರಿಜಿ ಗುರುಗಳು, ಮಹಾವತಾರ್ ಬಾಬಾಜಿ ಗುರುಗಳು, ಯೂನಿವರ್ಸ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಶಕ್ತಿಗಳು ನಮ್ಮ ರಂಗನಾಥ್ ಗುರುಜಿ ಅವರಿಗೆ ಪ್ರೇರಣೆ ಕೊಟ್ಟು ಅವ್ರ ಮುಖೇನ ನಮಗೆ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅದೃಷ್ಟವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರುಜಿ ತಮಗೆ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೋಟಿ ಕೋಟಿ ನಮನಗಳು ತಮಗೆ. ಎಸ್ ಮಾಸ್ಟರ್ಸ್ ಅಂದಂತೆ ನಿನ್ನೆ ಮತ್ತು ಮೊನ್ನೆ 2 ದಿವಸ ಅಕ್ಯುಪ್ರೆಷರ್ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ಕಾರಣಾಂತರಗಳಿಂದ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಬಟ್ ಮನಸ್ಸಲ್ಲೇ ಇತ್ತು, ಬರಕ್ ಆಗ್ಲಿಲ್ಲ. ಬಟ್ ನೀವು ಹೇಳೋದನ್ನ ಕೇಳಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಅದಕ್ಕೆ ಕನಿಷ್ಠ ಒಂದು 5-6 ಜನ, ಟೈಮ್ ಕಡಿಮೆ ಇದೆ, ಶಾರ್ಟ್ ಆಗಿ, ಜಾಸ್ತಿ ವಿವರಣೆ ಬೇಡ, ಒಬ್ರು ಹೇಳಿದ ವಿಷಯ ಮತ್ತೊಬ್ರು ಹೇಳೋದು ಬೇಡ, ಯಾರು ಹೇಳಿಲ್ಲ ಆ ವಿಷಯ ಕವರ್ ಮಾಡಿ ಒಂದು 5-6 ಜನ ದಯವಿಟ್ಟು ಫಾಸ್ಟ್ ಆಗಿ ತಮ್ಮ ಅನುಭವ ಹಂಚ್ಕೊಳ್ತೀರಿ ಅಂತ ಹೇಳಿ ತಮ್ಗೆ ಅವಕಾಶ ಕೊಡ್ತೀನಿ. ಇವಾಗ ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿದೀರಾ? ಎಷ್ಟು ರಾಜು ಓಂಕಾರ್ ಅವರು ಮಾತಾಡಿ. ನಮಸ್ತೆ ರಂಗನಾಥ್ ಗುರುಜಿ ಹಾಗೂ ಮಹಾವತಾರ್ ಫೌಂಡೇಶನ್ ಅಲ್ಲಿ ಭಾಗವಹಿಸಿದಂತ ಎಲ್ಲಾ ಆಲ್ ಮಾಸ್ಟರ್ಸ್ ಬೆಳಗಿನ ವಂದನೆಗಳು. ಅದೇ ರೀತಿ ನಿಜವಾಗ್ಲೂ ಸರ್ ಪ್ಲಕ್ಸಿಬೋ ಎಫೆಕ್ಟ್ ಅಂತ ಹೇಳಿದ್ರೆ ಇದ್ರ ಅವ್ರ ಬಾಲ್ಯ ಅಂತ ಹೇಳಿದ್ರು, ಅದೇ ರೀತಿ ನಮ್ಮ ಬಾಲ್ಯದಲ್ಲೂ ಚಿಕ್ಕವರಿದ್ದಾಗ ಅವಾಗೆಲ್ಲ ನಮ್ಗೆ ಇಂಥ ಕ್ಲಾಸ್ಗಳು ಇರ್ಲಿಲ್ಲ, ಮತ್ತೊಂದು ಇರ್ಲಿಲ್ಲ. ಅವಾಗ ಮನಸ್ಸಿನ ಮೂಲ ಅಂತ ಹೇಳ್ತದಲ್ಲ, ಹಂಗೆ ಯಾವ್ದಾರ ಮಸೀದಿ ಕರ್ಕೊಂಡಾಗ ಅವಾಗಲ್ಲಿ ನವಿಲ್ಗರಿ ಹಿಂಗಂದು ಎಲ್ಲ ಅಂಗಾರ ಕೊಟ್ಟು, ಯಾವ್ದಾರ ದೇವಸ್ಥಾನಕ್ಕೆ ಹೋದ್ರೆ ಅದು ಆಂಜನೇಯ ಗುಡಿಗೆ ಹೋದ್ರೆ ಅಂಗಾರ ಕೊಟ್ಟು ಇದು ಹಿಂಗಾಗುತ್ತೆ, ಇದ್ರ ನೀರ್ ಕುಡೀರಿ ಅಂತ. ಈಗೂ ಸರ್ ಅದು ನಡೀತಾ ಇದೆ. ಯಾಕಂದ್ರೆ ಕೆಲವು ದೇವಸ್ಥಾನಗಳಲ್ಲಿ ನೋಡ್ರಿ ಹಿಂಗ್ ಸುಮ್ನೆ ನೀರ್ ಎರಸ್ತಾರೆ ಅವ್ರ ಮುಖದ ಮೇಲೆ ಅವರೆಲ್ಲ. ಅವಾಗ ನಮ್ಮಲ್ಲಿ ಏನೋ ಒಂದು ವೈಬ್ರೇಷನ್ ಆಗುತ್ತೆ. ಯಾವ್ದಾರ ದೇವಸ್ಥಾನ ಕಳಸ ಇಡ್ತಾರೆ, ಆ ದೇವರು ಒಂದು ಕಿರೀಟದ ಅಂತೇಳಿ ಕಳಸ ಇಟ್ಟಾಗ ಅಲ್ಲಿ ಏನೋ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಬರುತ್ತದ. ಬಟ್ ಎಲ್ಲರಲ್ಲಿ ಇದೆ, ಅದನ್ನ ನಾವು ಅರ್ಥಕೊಂಡಿಲ್ಲ. ಈಗ ಸರ್ ಈ ಕ್ಲಾಸ್ ಮುಖಾಂತರ ಎಲ್ಲರಿಗೂ ಹೇಳ್ತಿದ್ರು, ಅದೇ ಹೇಳಿದ್ರಲ್ಲ, ಒಂದು ಟೀಚರ್ಸ್ ತರ ನಮ್ ಗುರುಗಳು ಕೊಟ್ಟಿದ್ರೆ ಬರೀ ಹಿಂಗ್ ತಗೊಂಡು ನೀವೇನೋ ಕೊಡ್ರೆ ಅವ್ರಿಗೆ ಇದು ಆರಾಮಾಗುತ್ತೆ ಅನ್ನೋದು. ನಿಜವಾಗ್ಲೂ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡಾಗ ಆರಾಮ ಆಗುತ್ತೆ. ಅದೇ ರೀತಿ ಇವತ್ತಿಂದ ನಾಳೆಯಿಂದ ಸರ್ ಏನು ಒಂದು ಹೊಸದಾಗಿ ಏನೋ ಒಂದು ಈ ಕ್ಲಾಸ್ ಅನ್ನ ಸಮಯ ಬದಲಾವಣೆ ಮಾಡಿದ್ ಬಹಳ ಉತ್ತಮವಾಗಿದೆ ಸರ್. ಯಾಕಂದ್ರೆ ಕೆಲವರಿಗೆ ಈ ಟೈಮಿಂದ ಮಕ್ಕಳಿಗೆ ಅವ್ರ ದಿನನಿತ್ಯ ಕಾರ್ಯಕ್ರಮದಲ್ಲಿ ಸ್ವಲ್ಪ ಏರ್ಪೇರ್ ಆಗ್ತಿತ್ತು, ಅವಾಗ ಧ್ಯಾನ ತೋರಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಈಗ ನೋಡ್ರಿ ಮೊನ್ನೆ ಗಾಯತ್ರಿ ಮೇಡಮ್ ಅವರು ಯಾರು ಹೇಳಿದಾಗ ವಿಡಿಯೋ ಆನ್ ಮಾಡ್ಕೊಡ್ರಿ ಅಂತ ಹೇಳಿದಾಗ ಮಂದಿ ಆಗ್ತಾರೆ. ಈಗ ಇಲ್ಲಿ ಕ್ಲಾಸ್ ಅಲ್ಲಿ ಮೇನ್ ಮಾಸ್ಟರ್ಸ್ ಮಾತ್ರ ಇಲ್ಲಿ ಆ ವಿಡಿಯೋಗಳು ಆನ್ ಮಾಡ್ಕೊಂಡಿದ್ರೆ, ನಾವು ಬೆಳಗ್ಗೆ 6 ಗಂಟೆಗೆ ಹೋಗ್ತಾ ಸರ್ ನಾವು ಮುಗಿಸ್ಕೊಂಡು ಎಕ್ಸರ್ಸೈಸ್ ಮುಗಿಸ್ಕೊಂಡ್ ಬರ್ಬೇಕು, ಆನ್ ಮಾಡ್ಕೊಂಡೆ ಬರ್ತಿರ್ತೇನೆ. ಹಂಗಾಗಿ ದಯವಿಟ್ಟು ಆದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ನಾಳೆಯಿಂದ ಬೇಕಾದ್ರೆ ನೀವು ಧ್ಯಾನಕ್ಕೆ ಕುಂತ ಬೇಕಾದ್ರೆ ವಿಡಿಯೋ ಆಫ್ ಇರಲಿ ಬರೋಗಿಲ್ಲ, ಬಟ್ ಈ ಕ್ಲಾಸ್ ಆ ಧ್ಯಾನ ಮುಗಿದ ನಂತರ ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಡ್ರಿ ಎಲ್ಲರೂ. ದಯವಿಟ್ಟು ನಾಳಿಂದ 1 ವಾರ ಹೆಚ್ಚು ಕಡಿಮೆ ಸ್ವಲ್ಪ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಬರ್ಬೋದು ಸರ್. ನಾವು ಅದು 3 ಗಂಟೆಯಿಂದ ನಾವು ಧ್ಯಾನ ಕುದುರುವಷ್ಟು ಪ್ರಯತ್ನ ನಮ್ಮ ಮನಸ್ಸಲ್ಲೇ ನಾವು ಸಂಕಲ್ಪ ಮಾಡ್ತೇವೆ ಸರ್. ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಸರ್. ಎಲ್ಲರೂ ಹೊಸಬ್ರು ಎಲ್ಲ ಸೇರ್ಕೊಳ್ರಿ. ಯಾಕಂದ್ರೆ ಜೀವನದಲ್ಲಿ ನಾಳೆ ಬಗ್ಗೆ ವಿಚಾರ ಮಾಡಿದ್ರಿಂದ ಇವತ್ತು ಸತ್ತೋಗ್ತೀವಿ ಸರ್. ಇವತ್ತು ನಾವೇನ್ ಪಾಸಿಟಿವ್ ಎನರ್ಜಿ ಮಾಡ್ತೀವಿ ಅದು ನಾಳೆಕಿಗೆ ಬಹಳ ಅನುಕೂಲ ಇದೆ. ನಾವೇನು ಆಸೆ ಪಡೋದ ಬೇಡ ಸರ್. ಆಸೆ ಇಲ್ದರೆ ಬದುಕಿದ್ರೆ ಅದು ಯಾವಾಗ್ಲೂ ಖುಷಿಯಾಗಿರ್ತೇವೆ. ನಾವೇನ್ ಅನ್ಕೊಂತ ಸಾಧನೆ ಮಾಡ್ಲಿಕ್ಕೆ ಈ ಒಂದು ವೇದಿಕೆ ಬಹಳ ಅನುಕೂಲ ಮಾಡಿಕೊಟ್ಟಿದೆ ಎಲ್ಲರಿಗೂ. ಎಲ್ಲಾ ಮಾಸ್ಟರ್ಸ್ಗೂ ಇದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಾಳೆಂತ್ರ 3 ಗಂಟೆಗೆ ಸ್ವಲ್ಪ ಆದಷ್ಟು ಕಷ್ಟ ಆಗ್ಲಿ ಮಾಡ್ಕೊಳ್ರಿ. ಅದು 1 ವಾರ ಆದ್ಮೇಲೆ ತಮಗೂ ಅದು ರೂಢಿ ಆಯ್ತಂದ್ರೆ ಆಟೋಮೆಟಿಕ್ಲಿ ನಮ್ಮ ಮೈಂಡ್ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ಇವಾಗ ಸರ್ ಒಂದ್ ತಿಂಗಳಾಯ್ತು ನನ್ನ ಎಕ್ಸರ್ಸೈಸ್ ನಾವು, ಯಾಕಂದ್ರೆ ಒಂದು ಮೈಂಡ್ ಅಲ್ಲಿ ಸಂಕಲ್ಪ ಮಾಡಿದ್ವಿ ಸರ್, ಕೊಲೆಸ್ಟ್ರಾಲ್ ಆಗ್ತಾ ಇತ್ತು, ಸುಮ್ನೆ ಹೋಗೋದು ಬರೋದು ಇದೆಲ್ಲ ವೇಸ್ಟ್ ಆಗ್ತಿತ್ತು. ಬಟ್ ನಾವು ಮಾಡ್ಕೊಂಡಾಗ ಆ ಮೈಂಡ್ ಎಬ್ಬಿಸ್ತದೆ ಸರ್. 5 ಗಂಟೆ 5:30ಗೆ ಎದ್ದಾಡಿ ಹೋಗ್ಬಿಡೋದು. ಹಂಗೆ ನಮ್ಮಲ್ಲಿ ನಾವು ಸಂಕಲ್ಪ ಮಾಡ್ಕೊಂಡಾಗ ಏನಾದ್ರೂ ಸಾಧನೆ ಮಾಡುವಂತ ಅನ್ಕೊಂಡಾಗ, ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಹೆಣ್ಣಾಗ್ಲಿ ಗಂಡಾಗ್ಲಿ ವಯಸ್ಸಿನ ಮಿತಿನೇ ಇಲ್ಲ. ಮನಸ್ಸು ಹೇಳಿದ್ರೆ ಎಲ್ಲಾದ್ರೂ ಸಾಧ್ಯ ಅಂತ. ಆ ರೀತಿ ಒಂದು ಪಾಸಿಟಿವ್ ಎನರ್ಜಿ ಕೊಡುವಂತದ್ದೇ ಇದು. ಈ ಮಹಾವತಾರ್ ಫೌಂಡೇಶನ್ ಅಂದ್ರೆ ಏನಂದ್ರೆ ಜೀವನದಲ್ಲಿ ಏನನ್ನೂ ಸಾಧಿಸಿ ಇರೋದು 4 ದಿನದಲ್ಲಿ ನಾವು ಏನನ್ನೂ ಸಾಧಿಸಿ ಹೋಗ್ಬೇಕು.
ನಾವು ನೆಮ್ಮದಿಯಾಗಿ ಬದುಕ್ತೀವಿ. ಸಿರಿ ಸಂಪತ್ತು ಐಶ್ವರ್ಯ ಎಷ್ಟಿದ್ರು ಸಿಗಲ್ಲ, ಅದು ನೆಮ್ಮದಿ ಸಿಗಲ್ಲ ಸರ್. ಆದ್ರೆ ಈ ನೆಮ್ಮದಿ ಅನ್ನೋದು ಈ ಕ್ಲಾಸ್ ಅಲ್ಲಿ ಇದೆ ಅಂತ ನನ್ನ ಭಾವನೆ. ಎಸ್, ಥ್ಯಾಂಕ್ ಯು ರಾಜು ಅವರೇ, ಅದ್ಭುತವಾದ ಒಂದು ಸಂದೇಶ ಕೊಟ್ಟಿದ್ದೀರಾ. ಸುಮಾರು ದಿವಸ ಯಾಕೆ ತಾವು ಭಾಗವಹಿಸ್ತಾ ಇರ್ಲಿಲ್ಲ, ನಿರಂತರವಾಗಿ ಬನ್ನಿ, ಜ್ಞಾನ ಪ್ರಸಾರ ಆಗ್ಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಧನ್ಯವಾದಗಳು ಭಾಗವಹಿಸಿದಕ್ಕಾಗಿ. ಎಸ್, ನೆಕ್ಸ್ಟ್ ಬೇರೆಯವರು ಹ್ಯಾಂಡ್ ರೈಸ್ ಮಾಡಿ. ನಿನ್ನೆ ಮತ್ತು ಮೊನ್ನೆ 2 ದಿವಸದ ಅಕ್ಯುಪ್ರೆಷರ್ ಕಾರ್ಯಾಗಾರದ ಬಗ್ಗೆ ಯಾರು ಹೇಳ್ತೀರಾ? ಯಾರು ಭಾಗವಹಿಸಿದ್ರೆ ಅವ್ರು ಫಸ್ಟ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮಗೆ ಅವಕಾಶ ಕೊಡ್ತೀವಿ, ನೀವು ಮಾತಾಡಿ. ಆಮೇಲೆ ಮಿಕ್ಕಿದವರು ಮಾತಾಡಿ. ಇನ್ನೊಂದು 8:30 ಕ್ಲೋಸ್ ಮಾಡ್ತೀವಿ ಇವತ್ತು ಒಂದು ಮಾತ್ರ 8:30. ನೆಕ್ಸ್ಟ್ ನಾಳೆಯಿಂದ 7 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾ ಇರ್ತೀವಿ ಕಾರ್ಯಕ್ರಮ. ನಿನ್ನೆ ಮನೆ ಯಾರೆಲ್ಲ ಭಾಗವಹಿಸಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಫಸ್ಟ್, ಆನಂತರ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ರೇವತಿ ಮೇಡಮ್ ಮಾತಾಡಿ. ಎಸ್ ಸರ್, ಅಕ್ಯುಪ್ರೆಷರ್ ಬಗ್ಗೆ ಸರ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಯಾಕಂತಂದ್ರೆ ನಮಗೆ ಸ್ವಲ್ಪ ಅಕ್ಯುಪ್ರೆಷರ್ ಬಗ್ಗೆ ಗೊತ್ತಿತ್ತು. ನಮ್ಮಲ್ಲಿ ಒಂದು ಬುಕ್ ಇತ್ತು, ನಮ್ಮ ಮನೆಯವರು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮತ್ತೆ ಅವ್ರ ಫ್ರೆಂಡ್ ಈಗಾಗಲೇ ಟ್ರೈನಿಂಗ್ ಎಲ್ಲ ಆಗಿ ಅವ್ರು ಸ್ವಲ್ಪ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ರು ಮೊದ್ಲು. ಹಾಗೆ ನಾವು ಶೇರ್ ಮಾಡ್ಕೊಳ್ಳೋಕೆ ಬಹಳ ಆಯ್ತು. ಸರ್ದು ಒಂದು ಏನು ಅಂತಂದ್ರೆ ಅವರು ಅಷ್ಟು ಏಜ್ ಆದ್ರೂ ಅವ್ರು ಎಷ್ಟು ಅಲರ್ಟ್ ಮತ್ತೆ ಎಷ್ಟು ಆಕ್ಟಿವ್, ಅವ್ರದ್ದೊಂದು ಎನರ್ಜಿಯನ್ನ ಮೆಚ್ಚಬೇಕಾಯ್ತು. ತಾನೇ ಎಲ್ಲ ಪ್ರಾಕ್ಟಿಕಲ್ ಆಗಿ ತಾನೇ ಥಿಯರಿಯನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ರು. ನಾವೊಂದಷ್ಟು ನೋಟ್ ಮಾಡ್ಕೊಂಡಿದ್ದು ಏನು ಅಂತಂದ್ರೆ, ಅವರು ಫಸ್ಟ್ ನಮ್ಮ ಏನು ಹಲ್ಲು ಉಜ್ಜುದ್ರಿಂದ ಅಂತದನ್ನ ಶುರು ಮಾಡಿದ್ರು. ಅವರು ಭರಣಿಯ ಭಸ್ಮ ಅಥವಾ ನಾವೇನು ಅಗ್ನಿಹೋತ್ರವನ್ನ ಮಾಡ್ತೇವೆ ಅದರ ಭಸ್ಮದಿಂದ, ಅಥವಾ ಈ ಕೆಲವು ಕಡ್ಡಿಗಳನ್ನ ಅದನ್ನ ಸುಟ್ಟು, ಅಥವಾ ತೆಂಗಿನ ಚಿಪ್ಪನ್ನ ಸುಟ್ಟು ಅದರದೆಲ್ಲ ಏನು ಇದ್ದಿಲನ್ನ ಹಾಗೆ ಆಗುತ್ತೆ ಕರಿ ಪೌಡರ್, ಅದರಲ್ಲಿ ಉಜ್ಕೊಂಡ್ರೆ ಒಳ್ಳೇದು. ಪೇಸ್ಟ್ ಅಂತದೆಲ್ಲ ಯೂಸ್ ಮಾಡಬೇಡಿ ಅಂತ. ಆಮೇಲೆ ಚಪ್ಪಾಳೆ ತಟ್ಟೋದ್ರಿಂದ ಎಷ್ಟು ನರಗಳು ಆಕ್ಟಿವೇಟ್ ಆಗುತ್ತೆ, ಅದು ಏನು ಉಪಯೋಗ ಅಂತ ಹೇಳಿದ್ರು. ನೀರಿನ ಬಗ್ಗೆ ಹೇಳಿದ್ರು. ನೀರಿನ pH ಲೆವೆಲ್ ಹೆಂಗಿರ್ಬೇಕು, ಎಷ್ಟಿರ್ಬೇಕು, ಎಷ್ಟು ನೀರು ಕುಡಿಬೇಕು, ಆ ನೀರು ಕುಡಿಯೋದ್ರಿಂದ ಏನ್ ಪ್ರಯೋಜನ ಆಗ್ತದೆ ಅಂತ. ಆಮೇಲೆ ತುಪ್ಪ, 1-2 ಸ್ಪೂನ್ ತುಪ್ಪವನ್ನ ನಮ್ಮ ಶರೀರಕ್ಕೆ ಬೇಕೇ ಬೇಕು ಅಂತ ಹೇಳ್ಕೊಳ್ಳೋದಂತನ ಹೇಳಿದ್ರು. ಆಮೇಲೆ ಆಯಿಲ್ ಅಷ್ಟೇ, ನೀವು ರಿಫೈನ್ಡ್ ಆಯಿಲ್ ಅನ್ನ ಯೂಸ್ ಮಾಡಬೇಡಿ, ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನ ತಕೊಂಡು ಯೂಸ್ ಮಾಡಿ ಅಂತ ಹೇಳತಕ್ಕಂಥದ್ದು. ಆಮೇಲೆ ಈ ಮೊಬೈಲ್ ಅನ್ನ ಅಥವಾ ನಮ್ಮ ಲ್ಯಾಪ್ಟಾಪ್ ಅನ್ನ, ಕಂಪ್ಯೂಟರ್ನ ನಾವು ಬಳಸುವಾಗ ನಾವು ಈ ತರ ಕೆಳಗೆ ನೋಡಬಾರ್ದು. ಈ ಲೆವೆಲ್ ಅಲ್ಲಿ ಇಟ್ಕೊಂಡು ನೋಡಿದ್ರೆ ನಮ್ಗೆ ಕಣ್ಣು ದೃಷ್ಟಿ ಜೊತೆಗೆ ಈ ಕುತ್ತಿಗೆದೆಲ್ಲ ನೋವು ಬರುವುದಿಲ್ಲ. ಅದು ಬಹಳ ಒಳ್ಳೇದು ಅಂತ ಹೇಳ್ತಕ್ಕಂಥದ್ದನ್ನ ಹೇಳ್ಕೊಟ್ರು. ಸುಜೋಕ್ ಥೆರಪಿ ಅಂದ್ರೆ ಅದೇ ಪ್ರೆಸ್ ಮಾಡಿಬಿಟ್ಟು ಎಲ್ಲಿ ನೋವು ಆಗುತ್ತೆ ಅಲ್ಲಿ ಕಾಳುಗಳು, ಮೆಂತೆ ಕಾಳು, ಹೆಸರು ಕಾಳನ್ನ ತಂದಿದ್ರು, ಬಟಾಣಿಯನ್ನ ತಂದಿದ್ರು. ಅದನ್ನ ಆ ಪಾಯಿಂಟ್ಗೆ ಇಟ್ಬಿಟ್ಟು ಅಲ್ಲಿ ಪ್ಲಾಸ್ಟರ್ ಹಾಕತಕ್ಕಂಥದ್ದು. ನಾವು ಹಿಂಗೆ ಪ್ರೆಸ್ ಮಾಡ್ಕೊಳ್ತಾ ಇದ್ವಿ, ಅದು ನಥಿಂಗ್. ಅವರು ಪ್ರೆಸ್ ಮಾಡಿದ್ರೆ ಹಬ್ಬ ಎಲ್ಲರೂ ಕಿರ್ಚ್ಕೊಳಂಗಾಯ್ತು. ಅದೇ ಪಾಯಿಂಟ್ ಅನ್ನು ನಾವು ಮಾಡ್ಕೊಂಡ್ರೆ ನಮ್ದಲ್ಲಿ ಪ್ರೆಷರೇ ಬೀಳಲ್ಲ. ಪ್ರೆಷರ್ ಅಂತ ಹೇಳತಕ್ಕಂಥ ಪ್ರೆಷರ್ ಅವರಿಂದ ಗೊತ್ತಾಯ್ತು ಸರ್. ಭಯಂಕರ ಅವ್ರದ್ದೊಂದು ಹಿಂಗ್ ಒತ್ತಿದ್ರೆ ಒಬ್ಬ ಬಹಳ ಒಂದು ಅದನ್ನ ಟೆಕ್ನಿಕ್ ಅನ್ನ ಕಲ್ಸ್ಕೊಟ್ರು. ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಆಗಿ, ಈಗ ಸರ್ ಏನಂದ್ರು, ಒಂದು ಭಸ್ಮ ಕೊಡ್ಬೋದು, ಒಂದು ನೀರ್ ಕೊಡ್ಬೋದು, ಒಂದು ಸಕ್ಕರೆ ಕೊಡ್ಬೋದು, ಆದ್ರೆ ಅದು ನಮ್ಮ ಮನಸ್ಸಲ್ಲಿ ನಾವು ಪಾಸಿಟಿವ್ ಆಗಿ ತಕೊಂಡ್ರೆ ಹೇಗೆ ನಮ್ಮ ಕಾಯಿಲೆಗಳು ಗುಣ ಆಗ್ತದೆ ಅಂತ ಹೇಳತಕ್ಕಂಥ ಅಂಶವನ್ನು ಸಹ ಹೇಳಿದ್ರು. ಆಮೇಲೆ ಮೈಂಡ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಹೆಲ್ತ್. ಎಲ್ಲದಕ್ಕೂ, ಎಲ್ಲಾ ಕಾಯಿಲೆಗೂ ನಮ್ಮ ಮನ್ಸೇನಿದೆಲ್ಲ ಮೈಂಡ್, ಅದು ಬಹಳ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಯಾಕಂತಂದ್ರೆ ನಮ್ಮಲ್ಲಿ ಎಷ್ಟು ಪಾಸಿಟಿವಿಟಿ ಇದೆ, ನಾವು ಏನಾದರೂ ಮಾಡಿದಾಗ ಅದನ್ನ ಸಕಾರಾತ್ಮಕ ಒಂದು ಮನಸ್ಸಿಂದ ಮಾಡಿದ್ರೆ ಕಾಯಿಲೆಗಳಾಗ್ಲಿ ಏನು ಗುಣ ಆಗುತ್ತೆ, ಅದರಿಂದ ನಮ್ಗೆ ಮನಶಾಂತಿನೂ ಸಿಗ್ತದೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಕಾಫ್ ಮಸಲ್, ಮೀನಖಂಡ ಅಂತ ಹೇಳ್ತೇವಲ್ಲ, ಅದೇ ಆಕ್ಚುಲಿ ಸೆಕೆಂಡ್ ಬ್ರೈನ್. ಸೊ ಅದನ್ನ ನಾವು ಹೇಗೆ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ರು ಸರ್. ಜೊತೆಗೆ ಅವ್ರಿಗೆ ಸ್ವಲ್ಪ ಟಯರ್ಡ್ ಆದ್ಮೇಲೆ ನಮ್ಮವರೆಲ್ಲ ಸೇರಿ ಒಳ್ಳೆ ಯೋಗವನ್ನ ಕಲಿಸ್ಕೊಟ್ರು. ಶಶಿಕಲಾ ಮೇಡಮ್ ಇರ್ಬೋದು, ಲಕ್ಷ್ಮೀಕಾಂತಮ್ಮ ಮೇಡಮ್ ಇರ್ಬೋದು, ನಮ್ಮ ವೆಂಕಟರಮಣ ಸರ್ ಇರ್ಬೋದು, ಇವರೆಲ್ಲರೂ ಸೇರ್ಕೊಂಡು, ಮತ್ತೆ ಕೆಲವರು ಹಾಗೆ ಒಂದೊಂದೇ ಹೇಳಕ್ ಶುರು ಮಾಡಿದ್ರು, ಈ ನೋವಿಗೆ ಏನ್ ಮಾಡ್ಬೇಕು, ಈ ನೋವಿಗೆ ಏನ್ ಮಾಡ್ಬೇಕು ಅಂತ. ಆ ಒಂದು ಅದ್ಭುತವಾದ ಯೋಗಾಸನಗಳನ್ನ ಸಹ ಹೇಳ್ಕೊಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ಮಾಡಿದ್ರೆ ಹೀಗಾಗ್ತಂತ. ಕೊನೆಯ ದಿನ ಭಾನುವಾರ ಮಧ್ಯಾಹ್ನ ಮೇಲೆ ಸರ್ ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಯಾರಿಗೆ ಪ್ರಾಬ್ಲಮ್ ಇದೆ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಮಾಡಿದ್ರಲ್ಲಿ. ನಮ್ಮ ಮಂಜುಳಾ ಮೇಡಮ್ ಅವರಾಗ್ಲಿ, ಕೆಲವರೆಲ್ಲ ಟ್ರೀಟ್ಮೆಂಟ್ ಅನ್ನ ತಕೊಂಡು ಆಗ್ಲೇ ಅಂದ್ರು, ಅಯ್ಯೋ ತುಂಬಾ ರಿಲೀಫ್ ಆಯ್ತು, ನನ್ನ ಕೈನ ಹೀಗೆ ಎತ್ತಬಹುದು ಅಂತ ಹೇಳತಕ್ಕಂಥದ್ದು.
ಬಟ್ ಅದೇ ಒಂದೇನಂತಂದ್ರೆ ಎಲ್ರು ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರು. ಒಂದು ಟ್ರೈನಿಂಗ್ ಅಂತ ಮಾಡಿ ಸರ್ಟಿಫಿಕೇಟ್ ಅನ್ನ ಕೊಟ್ರೆ, ಯಾಕಂದ್ರೆ ನಾವು ಅಕ್ಕಪಕ್ಕದವರಿಗೆ ಮನೆಯವರಿಗೆ ಬಿಡಿ ಪರವಾಗಿಲ್ಲ, ಬಟ್ ಹಿಂಗೆ ನಾವು ಫ್ರೀ ಸರ್ವಿಸ್ ಅನ್ನ ಕೊಡ್ಬೇಕಾದ್ರೆ ಇವ್ರ ಕ್ವಾಲಿಫಿಕೇಶನ್ ಏನು, ನಿಮಗೆ ಟ್ರೈನಿಂಗ್ ಆಗಿದ್ಯಾ, ನಿಮ್ಗೆ ಹೇಗಿದೆಲ್ಲ ಗೊತ್ತು ಅಂತ ಕೇಳೋರು ಸುಮಾರು ಜನ ಇದ್ದಾರೆ. ಅದಕ್ಕೋಸ್ಕರ ಒಂದು ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿ ಸರ್ಟಿಫಿಕೇಟ್ ಅನ್ನ ಕೊಟ್ರೆ ಒಳ್ಳೇದು ಅಂತ. ಸೊ ಇದಿಷ್ಟು ನನಗೆ ತಿಳಿದ ಹಾಗೆ ಒಂದು ಅನುಭವ ಸರ್. ಬಹಳ ಬಹಳ ಚೆನ್ನಾಗಿತ್ತು. ಯಾಕಂತಂದ್ರೆ ಯಾವ ಧ್ಯಾನದ ವೇದಿಕೆಯಲ್ಲಿ ಸಹ ಈ ತರದ ಒಂದು ಥೆರಪಿಗಳಾಗ್ಲಿ, ಈ ತರದ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಂಥದ್ದಾಗ್ಲಿ, ನಮ್ ದೇಹಕ್ಕೆ ಸರ್ ಏನ್ ಹೇಳ್ತಾರೆ ರಂಗನಾಥ್ ಸರ್, ನಾವೇ ವೈದ್ಯರು ಅಂತ ಅದನ್ನ ಬಹಳ ಅದ್ಭುತವಾಗಿ ಮಾಡಿಸ್ಕೊಟ್ರು ಸರ್. ಆಕ್ಚುಲಿ ರಂಗನಾಥ್ ಗುರುಗಳಿಗೆ ಬಹಳ ಬಹಳ ಧನ್ಯವಾದಗಳು. ಜೊತೆಗೆ ಲಕ್ಷ್ಮಿ ಮೇಡಮ್ದೊಂದು ಅರೇಂಜ್ಮೆಂಟ್ದೊಂದು ನಿಜವಾಗ್ಲು ಬಹಳ ಮೌನವಾಗಿ ಯಾವುದೇ ಶಬ್ದ ನಿಶಬ್ದದಿಂದ ಅವರೊಂದು ಆರ್ಗನೈಸ್ ಮಾಡತಕ್ಕಂಥದ್ದು ಬಹಳ ಚೆನ್ನಾಗಿತ್ತು ಸರ್. ಒಂದು ಕಾರ್ಯಕ್ರಮ ಮಾಡೋದು ಅಷ್ಟೊಂದು ಸುಲಭ ಇಲ್ಲ, ತುಂಬಾ ಚೆನ್ನಾಗೈತೆ. 2 ದಿನ ನಮಗೆ ಖಾಲಿ 250 ರೂಪೀಸ್ ಕೊಟ್ಟಿದ್ದು ಇಟ್ ಈಸ್ ವರ್ತ್ ಅಂತ ಆಯ್ತು. ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಟೋಟಲ್ ಅಕ್ಯುಪ್ರೆಷರ್ ಕಾರ್ಯಾಗಾರ ಏನ್ ನಡೀತು ಅನ್ನೋದನ್ನ ಸಂಪೂರ್ಣವಾಗಿ ಕೊಟ್ಬಿಟ್ಟಿರಿ ಈಗ ಏನೇನ್ ನಡೀತು ಅಂತೇಳಿ. ಎಸ್ ಮಾಸ್ಟರ್ಸ್ ಬಸಪ್ಪ ಬಿ ಅವರೇ ಮಾತಾಡಿ. ನೀವು ಮುಂದಿನ ತಯಾರಿ ಏನಂತಂದ್ರೆ, ಈ ಇಷ್ಟೆಲ್ಲ ತರಬೇತಿ ಕೊಟ್ರು ಕರೆ, ಅಲ್ಲಿ ಎಜುಕೇಶನ್ ಕೊಟ್ರು, ಬಟ್ ಅದ್ರ ಬೆನಿಫಿಟ್ ತಗೊಂಡವ್ರಿಗೆ ಯಾರು ರಿಸಲ್ಟ್ ಏನ್ ಅನಿಸ್ತು ಅದನ್ನ ಅನೌನ್ಸ್ ಮಾಡ್ತಕ್ಕಂಥ ಅಟ್ಲೀಸ್ಟ್ 1-2-3 ರೆಡಿ ಇರಿ. ಮಂಜುಳಾ ಮೇಡಮ್ ಅಂತ ಹೇಳಿದ್ರು, ಯಾರದ್ ಮಂಜುಳಾ SN ಇದೆ, ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಮಾತಾಡುವಂತ. ಶಶಿಕಲಾ ಮೇಡಮ್ ಶಶಿಕಲಾ ಮೇಡಮ್. ಗುರುಜಿ ಬಸಪ್ಪ ಬಿ ಅವರು ಮಾತಾಡ್ಲಿಕ್ಕೆ ಹ್ಯಾಂಡ್ ರೈಸ್ ಮಾಡ್ತಾ ಇದ್ರು ಗುರುಜಿ, ಅವ್ರಿಗೆ ಅನ್ಮಿಟ್ ಕೊಟ್ಟಿದ್ದೀವಿ. ಮಾತಾಡಿ ಬಸಪ್ಪ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಾವೇನ್ ಅಕ್ಯುಪ್ರೆಷರ್ ಇದಕ್ಕೆ ಬಂದಿದ್ದಿಲ್ಲ ಗುರುಜಿ. ಈಗ ನಮಗೆ ಧ್ಯಾನದಿಂದ ಈ ಸೇರಿದಾಗ್ಲಿದ್ದ ನಾವು ಮೊದಲು ಈಗ ಸಾತ್ವಿಕ ಆಹಾರ ತಗೊಂಡಿದ್ವಿ. ಮೊದಲು ನಾನ್ ವೆಜ್ ಇತ್ತು ಗುರುಜಿ, ನಾವು ನಾನ್ ವೆಜ್ ಬಿಟ್ಟಿದ್ದೀವಿ ಗುರುಜಿ. ಈಗ 4 ತಿಂಗಳು 5 ತಿಂಗಳು ಆಯ್ತು ಗುರುಜಿ. ನನ್ನ ಈ ಮಾತಾರ್ ಫೌಂಡೇಶನ್ ಸೇರಿದಾಗ್ಲಿದ್ದ ನಮಗೆ ಶಾಂತಿ, ನೆಮ್ಮದಿ, ಸಮಾಧಾನ ಬಂದಿದೆ ಗುರುಜಿ. ಈಗ ಯಾವಾಗ್ಲೂ ಖುಷಿಯಾಗಿರಕ್ಕೆ ಅನುಕೂಲ ಆಗಿದೆ ಗುರುಜಿ. ನಾವು ಇದೊಂದು ಅದೊಂದು ಥೆರಪಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಗುರುಜಿ. ಅದು ಸ್ವಲ್ಪ ಸ್ಟಾರ್ಟಿಂಗ್ ಮಾಡಿದ್ವಿ, ಶುಂಭು ಚಿಕಿತ್ಸೆನೆ, ಅದು ಸ್ವಲ್ಪ ಆಗ್ತಾ ಇಲ್ಲ ಗುರುಜಿ. ಮಾಡ್ಬೇಕಂತ ನೀವು ಸಂಕಲ್ಪ ಮಾಡಿದ್ರೆ ಆಗತ್ತೆ, ಯಾಕಾಗಲ್ಲ. ಪ್ರಯತ್ನ ಮಾಡ್ತೀನಿ ಗುರುಜಿ, ಪ್ರಯತ್ನ ಮಾಡ್ತೀನಿ. ಮಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಎಸ್, ಥ್ಯಾಂಕ್ ಯು ಬಸಪ್ಪ ಅವರೇ. ಅದೇ ಹೇಳ್ಬೇಕು ಅಂತಾರೆ, ಮನಸ್ಸಿನ ನಿರ್ಧಾರನೆ ಎಲ್ಲದಕ್ಕೂ ಕೂಡ ಒಂದು ಮೂಲ ಆಧಾರ ಆಗುತ್ತೆ. ಅದಕ್ಕೆ ಫಸ್ಟ್ ಡಿಸೈಡ್ ಮಾಡ್ಬೇಕು. ಆದ್ರೆ ಹೇಳಿದ್ರಿ ಇವಾಗ ನಾನು ಮೊದ್ಲು ನಾನ್ ವೆಜ್ ಇದ್ದೆ, ಇವಾಗ ಬಿಟ್ಟಾಕ್ಬಿಟ್ಟಿದ್ದೀನಿ ಅಂತ ಹೇಳಿ, ಅಷ್ಟೇ ಮನಸ್ಸಿಗೆ ನಿರ್ಧಾರ ಮಾಡ್ಕೋಬೇಕು. ನಾನ್ ವೆಜ್ ಅಂದ್ರೆ ಏನದು? ಅದು ಕೊಳಚೆಯಲ್ಲಿ ಇರ್ತಕ್ಕಂಥ ಹೊಲಸದು, ಗಲೀಜು, ಗರಾಬು. ಅದನ್ನ ನಾನು ಶ್ರೇಷ್ಠವಾಗಿರ್ತಕ್ಕಂಥ ದೇವರಿಗೆ ಸಮಾನನಾಗಿರ್ತಕ್ಕಂಥ ಗುಣಗಳು ನನ್ನಲ್ಲಿದ್ರೆ ನಾನು ದೇವ್ರಿದ್ದಂಗೆ, ಈ ದೇವರಿಗೆ ಆ ಕಸ ಹೊಲಸು ತಿನ್ನಿಸಬಾರ್ದು ಅಂತ ನೀವು ಡಿಸೈಡ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ಲಿ ಹೋಗುತ್ತೆ. ಯಾರಿಗೆಲ್ಲ ನಾನ್ ವೆಜ್ ಇದೆ ಮನೆಯಿಂದ ಪೂರ್ವದಿಂದ ಬಂದಿರುತ್ತೆ ಅನಿವಾರ್ಯ ಅದು, ಬಟ್ ಅದನ್ನ ಬಿಡ್ಬೇಕು ಅಂದ್ರೆ ಈ ತರ ಡಿಸೈಡ್ ಮಾಡಿ. ನೀವು ಮನೆ ತಿಂತಾರೆ ತಿನ್ಕೊಳ್ಳಿ, ಅವ್ರಿಗೆ ಒಂದ್ಸರಿ ಕನ್ವಿನ್ಸ್ ಮಾಡ್ರಿ, ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ಮಾಡ್ರಿ, ನೀವು ಮಾಡ್ತಾರೆ ಡಿಸೈಡ್ ಮಾಡ್ರಿ ಅದು ಕೊಳಚೆಯಲ್ಲಿ ಬಿದ್ದಂತ ಹೊಲಸು ಗಲೀಜದು, ಅದನ್ನ ನಾನು ಶ್ರೇಷ್ಠವಾಗಿರ್ತಕ್ಕಂಥ ನಾನು ಅದನ್ನ ನಾನು ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಸಾಕು. ಮನಸ್ಸು ಹೇಳ್ಬಿಟ್ರೆ ಏನೆಲ್ಲ ಮಾಡಕ್ ಸಾಧ್ಯತೆ ಇದೆ. ಅದರಿಂದ ಅದ್ ಮಾಡ್ತೀರಿ ಎಲ್ಲರೂ ಅಂತೇಳಿ ನಾವು ಈ ಫೌಂಡೇಶನ್ ಪರವಾಗಿ ಹೇಳ್ತಾ ಇದೀವಿ. ಅಭಿನಂದನೆಗಳು ಬಸಪ್ಪ ಅವ್ರು ತಮಗೆ. ನೆಕ್ಸ್ಟ್ ಶ್ರೀದೇವಿ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಶಶಿಕಲಾ ಮೇಡಮ್ ಅವರು ಇನ್ನು ಹ್ಯಾಂಡ್ ರೈಸ್ ಮಾಡೋದು. ಹಲೋ, ಮಾತಾಡಿ ಶ್ರೀದೇವಿ ಮೇಡಮ್, ಮತ್ ಮ್ಯೂಟ್ ಮಾಡ್ಕೊಂಡು ನೀವು. ಒಂದು ನಿಮಿಷ. ಶಶಿಕಲಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಆಲ್ ಮಾಸ್ಟರ್. ನಾನು ಈ ಆಫ್ಲೈನ್ ಅಲ್ಲಿ ಅಟೆಂಡ್ ಮಾಡಿದ್ದು ಇದೇ ಫಸ್ಟ್. ಈ ಪ್ರೋಗ್ರಾಮ್ ಹೀಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆಕ್ಚುಲಿ ನಾನು ಅಲ್ಲಿ ಉಳಿಯೋದು ಬೇಡ ಅಂತ ಅಂದ್ಕೊಂಡು ವಾಪಸ್ ಬರ್ಬೇಕು ಅಂತ ಅಂದ್ಕೊಂಡು ಹೊರಟವಳು. ಅಲ್ಲಿ ಎಲ್ಲರ ಒತ್ತಾಯದ ಮೇಲೆ ಉಳ್ಕೊಂಡಿದ್ದು ತುಂಬಾ ಅವಿಸ್ಮರಣೀಯ ಅಂತ ಅನ್ನಿಸ್ತು. ಇಲ್ಲಿ ಸರ್ ಸತ್ಯಮೂರ್ತಿ ಸರ್ ಕಾರ್ಯಾಗಾರ ಮಾಡಿದ್ರಲ್ಲಿ ಅವರ ವಯಸ್ಸು ನನಗೆ ಬಹಳ ಅನ್ನಿಸ್ತು. ಇಷ್ಟು ವಯಸ್ಸಲ್ಲಿ ಇಷ್ಟು ಆಕ್ಟಿವ್ ಆಗಿರೋದು, ಇವೆಲ್ಲವನ್ನು ತಿಳ್ಕೊಂಡಿದ್ರಿಂದನೇ ಇವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಅನ್ನಿಸ್ತು.
ಸೊ ಅವರು ಮೊದಲನೇದಾಗಿ ಅವರನ್ನು ನೋಡಿ ನಾವು ಕಲಿಬೇಕಾಗಿರೋದು, ನಾವು ಆಕ್ಟಿವ್ ಆಗಿರ್ಬೇಕು, ಪ್ರತಿಯೊಂದ್ರಲ್ಲೂ ನಾವು ಇಂಟ್ರೆಸ್ಟ್ ತೋರಿಸ್ಬೇಕು. ಅವರು ಒಂದಷ್ಟು ಸರ್ಟಿಫಿಕೇಟ್ಸ್ ನ ಡಿಸ್ಪ್ಲೇ ಮಾಡಿದ್ರು ಸರ್. ಅದರಲ್ಲಿ ಒಂದು 8-10 ಸರ್ಟಿಫಿಕೇಟ್ಸ್ ಇತ್ತು. ಅಂದ್ರೆ ಅವ್ರು ಅಷ್ಟೆಲ್ಲ ವಿದ್ಯೆಗಳನ್ನ ಕಲ್ತಿದ್ದಾರೆ. ಸೊ ಅವರು ಇದ್ರವ್ರಿಗೆ ಅವರು ಸೈನ್ಸ್ ಗ್ರಾಜುಯೇಟ್, ಅಂದ್ರೆ ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ರಿಟೈರ್ ಆದವರು, ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದವರು. ಅವರು ಅದುವರೆಗೆ ಅವ್ರು ರಿಟೈರ್ ಆಗೋ ತನಕ ಯಾವುದೇ ವಿದ್ಯೆನ ಯಾವುದನ್ನು ನಂಬಿದವರಲ್ಲ. ಈ ಆಲ್ಟರ್ನೇಟಿವ್ ಮೆಡಿಸಿನ್ ಆಗ್ಲಿ ಯಾವುದನ್ನು ನಂಬಿದವರಲ್ಲ ಅಂತೆ, ಧ್ಯಾನನ ನಂಬಿದವರಲ್ಲ ಅಂತೆ. ಅವರ ಜೀವನಾನುಭವ ಕೇಳುವಾಗ್ಲೇ ನನ್ಗೆ ತುಂಬಾ ಖುಷಿ ಅನ್ನಿಸ್ತು. ನಾನು ಅದೇ ತರ ನನ್ಗೆ ಅವ್ರನ್ನ ನನ್ನ ಹೋಲಿಸ್ಕೊಂಡಂಗ ಅನ್ನಿಸ್ತು ನನ್ಗೆ. ನಾನು ನಂಬುದವಳೇನಲ್ಲ, ನಂಬಿದವಳೇನೆ. ಆದ್ರೆ ಅವ್ರನ್ನ ಕೇಳಿದಾಗ ಹೌದಲ್ಲ, ಎಷ್ಟು ಜನ ಈ ತರ ಇರ್ತಾರೆ ಅಂತ ನನ್ಗನ್ನಿಸ್ತು. ಅವರು ಪ್ರತಿಯೊಂದೊಂದಕ್ಕೂ ಎಲ್ಲದಕ್ಕೂ ಪ್ರೆಷರ್ ಪಾಯಿಂಟ್ಸ್ ನ, ಆಕ್ಯುಪ್ರೆಷರ್ ಪಾಯಿಂಟ್ಸ್ ನ ನಮ್ಮ ಮನೆಯಲ್ಲೇ ನಾವೇ ವೈದ್ಯರಾಗಿ ನಾವು ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ರು. ಅದು ತುಂಬಾ ಉಪಯೋಗ ಆಗತ್ತೆ, ಪ್ರತಿಯೊಬ್ಬರಿಗೂ ಉಪಯೋಗ ಆಗತ್ತೆ. ನಾನು ಎಲ್ಲದನ್ನು ನೋಟ್ ಮಾಡ್ಕೊಂಡಿದ್ದೇನೆ. ನನ್ಗೆ ಮನೆಗ್ ಬಂದ್ಮೇಲೆ ನನ್ ತಂಗಿ ಕೇಳ್ತಾ ಇದ್ಲು ಏನೇನ್ ಕಲ್ತ್ಕೊಂಡ್ ಬಂದೆ ಅಂತ. ಆಮೇಲೆ ಹೇಳಿದೆ ನಾನು, ಅವಳು ಹೇಳಿದ್ಲು ಇವತ್ತಿಂದನೇ ಶುರು ಮಾಡೋದನ್ನೆಲ್ಲ ಮಾಡಕ್ಕೆ ಅಂತ. ನಾನು ಹೋಗುವಾಗ್ಲೂ ನನ್ನ ಯೋಗ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನೀಗೊಂದು ಆಕ್ಯುಪ್ರೆಷರ್ ವರ್ಕ್ಶಾಪ್ ಗೆ ಹೋಗ್ತಾ ಇದ್ದೇನೆ ಅಂತ. ಅವ್ರು ಹೇಳಿದ್ರು ಪ್ರತಿ ತಿಂಗಳಲ್ಲಿ 1 ಕ್ಲಾಸ್ ಆದ್ರೂ ನೀವು ಆಕ್ಯುಪ್ರೆಷರ್ ಬಗ್ಗೆ ಕೊಡ್ಬೇಕು ಅಂತ ಹೇಳಿದ್ದಾರೆ. ನಾನು ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ ಸರ್. ಎಲ್ಲರಿಗೂ ತಲುಪ್ಬೇಕು, ನಾನು ಕಲ್ತ್ಕೊಂಡಿದ್ದು ಎಲ್ಲರಿಗೂ ತಲುಪ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದೆ. ಅದನ್ನ ಖಂಡಿತವಾಗಿ ತಲುಪಿಸ್ತೀನಿ. ಇನ್ ಬಾಕಿ ಅಂತ ಎಲ್ಲದನ್ನು ರೇವತಿ ಮೇಡಮ್ ಕವರ್ ಮಾಡಿದ್ದಾರೆ, ತುಂಬಾ ಎಲ್ಲದನ್ನು ಕವರ್ ಮಾಡಿದ್ದಾರೆ. ಅವರು ಹೇಳ್ಕೊಟ್ಟಿದ್ದು ಈ ಜೀವನ ಅನುಭವದಲ್ಲಿ ಅವರು ನಾವು ಹೇಗಿರ್ಬೇಕು ಅಂತ ಹೇಳಿದ್ರಲ್ಲ, ಅದು ಎಲ್ಲರಿಗೆ ಉಪಯೋಗ ಆಗುವಂಥದ್ದು. ನಾವು ಎಲ್ಲಿ ಮೌನ ತಾಳ್ಬೇಕು, ಎಲ್ಲಿ ಮಾತಾಡ್ಬೇಕು ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅತ್ತೆ ಸೊಸೆ ಸಂಬಂಧದ ಬಗ್ಗೆ ಅವ್ರು ಹೇಳಿದ್ರು. ಮೌನವಾಗಿದ್ರೆ ಎಲ್ಲವೂ ಸರಿಯಾಗತ್ತೆ ಅಂತ. ನಾವು ಧ್ಯಾನಿಗಳಾದವರಿಗೆ ಮೌನ ಏನು ಬಹಳ ಕಷ್ಟ ಏನಲ್ಲ. ನಾನು ತುಂಬಾ ದಿನದಿಂದ ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದೇನೆ. ಈವನ್ ಇನ್ ಮೈ ಇದು ಕೆರಿಯರ್ ಲೈಫ್ ನಾನು ಮೌನವಾಗಿರ್ತಿದ್ದೆ. ನನ್ಗೆ ನಮ್ಮ ಇವ್ರು ಹೇಳೋರು, ಪ್ರಿನ್ಸಿಪಾಲ್ ಹೇಳೋರು, ಅವ್ರು ಇನ್ ಹೆಚ್ಚಾಗಿ ಮಾತಾಡಿದ್ರೆ ಎದ್ದು ಹೋಗ್ತಾರ ಅಷ್ಟೇ, ಇನ್ನೇನು ಮಾತಾಡಲ್ಲ ಅವರು ಅಂತ ಹೇಳೋರು ನನಗೆ ಮೊದ್ಲುನುವೆ. ಸೊ ನಾನು ಹಾಗೆ ಅಳವಡಿಸ್ಕೊಂಡೇ ಬಂದಿದ್ದೇನೆ. ನಮ್ಮಲ್ಲಿ ಎಲ್ಲ ಸಂಬಂಧಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಿರೋದು ನಾವು ಸುಮ್ಮನಿರೋದ್ರಿಂದ, ಆಮೇಲೆ ಪ್ರಾಪರ್ ಅಡ್ವೈಸ್ ಇಂದ. ಅವ್ರು ತುಂಬಾ ಅಡ್ವೈಸ್ ಮಾಡಿದ್ರು ಸರ್, ಅದು ನನ್ಗೆ ಬಹಳ ಇಷ್ಟ ಆಯ್ತು ಸರ್. ಅವರ ಎಲ್ಲ ಅನುಭವಗಳಿಂದ, ಅವರ ಎಲ್ಲ ಡೆಮಾನ್ಸ್ಟ್ರೇಷನ್ ಇಂದ ಕಲ್ತ್ಕೊಂಡಿದ್ದೀನಿ. ನಾನು ಖಂಡಿತವಾಗಿ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡು ಯಾರ್ಯಾರಿಗೆ ಏನೇನು ಸಾಧ್ಯವಾಗುತ್ತೋ ಅಷ್ಟು ಸಹಾಯ ಮಾಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು ಸರ್. ನನ್ಗೆ ತುಂಬಾ ಖುಷಿ ಆಯ್ತು ಈ ವರ್ಕ್ಶಾಪ್ ಅಟೆಂಡ್ ಮಾಡಿದ್ನ. ಆರ್ಗನೈಸರ್ ಆದ ತಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಈಗ ನಾನು ನಮ್ಮ ಇದನ್ನ ವಿಡಿಯೋನ ನಾನು ಆನ್ ಮಾಡಿ ಇಟ್ಕೊಂಡಿದ್ದೆ ಅಡಿಗೆ ಮನೆಯಲ್ಲಿ. ನಮ್ಮನೆಯವ್ರು ಎಲ್ಲವನ್ನೂ ಕೇಳಿಸ್ಕೊತಾ ಇದ್ರು. ನಿಧಾನಕ್ಕೆ ಧ್ಯಾನಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ಇವತ್ತು ಹುಟ್ಟಿದೆ ನನ್ಗೆ. ಹುಬ್ಳಿಲಿ ಹಿಂಗೆ ವರ್ಕ್ಶಾಪ್ ಇದೆ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ರಾತ್ರಿ ಕುತ್ಕೊಂಡ್ರೆ ಬೆಳಗ್ಗೆ ನಮ್ಗೆ ಒಂದು 24th ನಾವು ಇಂಪಾರ್ಟೆಂಟ್ ಅಟೆಂಡ್ ಮಾಡ್ಲೇಬೇಕಾದಂತ ಒಂದು ಫಂಕ್ಷನ್ ಇದೆ. ಅವ್ರು ಹೇಳಿದ್ರು ಮದ್ವೆ ಅವತ್ತಲ್ವಾ 24 ರಾತ್ರಿ ಫ್ರೀ ಆಗ್ಬಿಡ್ತೀವಲ್ಲ, ರಾತ್ರಿ ಟ್ರೈನ್ ಅಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲು ಅವ್ರು ಒಪ್ಕೊಂಡ್ರೆ ಅವರನ್ನು ಕರ್ಕೊಂಡು ನಾನು ಹುಬ್ಳಿ ವರ್ಕ್ಶಾಪ್ಗೆ ಖಂಡಿತ ಅಟೆಂಡ್ ಮಾಡ್ತೇನೆ ಸರ್. ಅಲ್ಲಿನ ಜ್ಞಾನನ ಪಡಿಬೇಕು ಅನ್ನೋದು ನನಗಿದೆ. ಆಮೇಲೆ ಈಗ 3 ಗಂಟೆ ಧ್ಯಾನ ಹೇಳಿದ್ರಲ್ಲ, ನಾವು ಹೇಗೂ ನಾವು 3:15 3:30 ಹೇಳ್ತೀವಿ. 3 ಗಂಟೆ ಧ್ಯಾನಕ್ಕೂ ಅಟೆಂಡ್ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇನೆ. ಖಂಡಿತವಾಗ್ಲೂ ಅಟೆಂಡ್ ಮಾಡ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಅಲ್ಲಿ ನಿಮ್ಮ ಯೋಗ ಥೆರಪಿಸ್ಟ್ ಮತ್ತೆ ಇದೆಲ್ಲ ತೋರಿಸಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಪ್ರಾಯೋಗಿಕವಾಗಿ ನೀವು ತೋರಿಸಿರೋದು ತುಂಬಾ ಜನಕ್ಕೆ ಅದು ಅರ್ಥ ಆಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಸಹಾಯ ಆಗಿದೆ. ಅದೇ ರೀತಿ ನಾವು ನಮ್ಮ ಪ್ರಯತ್ನ ಈ ಯೋಗ ಥೆರಪಿಸ್ಟ್ ಬಗ್ಗೆ ಹುಬ್ಳಿ ವೇದಿಕೆಯಲ್ಲಿ ಸುಮಾರು 500-700 ಜನ ಇರ್ತಾರೆ ಅಲ್ಲಿ ನಮ್ಮ ಪ್ರಯತ್ನ ನಡೀಬೇಕು. ಸ್ವಲ್ಪ ಇದನ್ನು ಇವಾಗಿಂದನೇ ಸ್ವಲ್ಪ ಪ್ಲಾನ್ ಮಾಡ್ಕೊಂತ ಹೋಗಿ. ಅಂದ್ರೆ ವಿಧ ವಿಧ ವ್ಯಾಧಿಗಳಿಗೆ ಯೋಗದಲ್ಲಿ ಏನೇನ್ ಥೆರಪಿಸ್ಟ್ ನಾವು ಹೇಳ್ಕೊಡ್ಬೋದು, ಅದು ಇಂಪಾರ್ಟೆಂಟ್. ನನ್ಗೆ ಇಲ್ಲಿ ಬರ್ಬೇಕಾದ್ರೆ ನನಗೆ ಗೊತ್ತಿರ್ಲಿಲ್ಲ ಸರ್. ನಾನು ಅದನ್ನ ಖಂಡಿತವಾಗ್ಲೂ ಮಾಡ್ತೇನೆ. ನಾನು ನನ್ನ ಇದು ಥೀಸಿಸ್ ಏನಿತ್ತು ಅಂದ್ರೆ, ನಾನು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾದಲ್ಲಿ ನಮ್ಮ ನಿರ್ನಾಳ ಗ್ರಂಥಿಗಳು ಮತ್ತೆ ಯೋಗ, ಅದ್ರಲ್ಲಿ ಅವ್ರಿಗೆ ಯಾವ್ಯಾವ್ದಕ್ಕೆ ಏನೇನ್ ಡಿಫೆಕ್ಟ್ ಅಂತ ಇದ್ರೆ ಅದಕ್ಕೆ ಯಾವ್ದು ಸಂಬಂಧಿಸಿದ ಯೋಗಗಳು ಯಾವ್ದು ಅಂತ ಹೇಳಿ ನಾನು ವರ್ಕ್ ಮಾಡಿದ್ದು.
ಸೊ ನಾನು ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಹೇಳ್ತೇನೆ ಸರ್. ಯಾಕೆ ಅಂತಂದ್ರೆ ನನಗೆ ಬೇಕಾಗಿರೋದು ಸೇವೆ. ಯಾರಿಗಾದ್ರೂ ಅದರಿಂದ ಉಪಯೋಗ ಆದ್ರೆ ಖಂಡಿತವಾಗ್ಲೂ ನನಗೆ ಖುಷಿ ಆಗತ್ತೆ. ಸೊ ಅದರಿಂದ ನಾನು ಖಂಡಿತ ಮಾಡ್ತೇನೆ ಸರ್. ಧನ್ಯವಾದಗಳು ಸರ್, ಧನ್ಯವಾದ. ಎಲ್ಲ ಥ್ಯಾಂಕ್ ಯು. ರೆಡಿ ಮಾಡ್ಕೊಂಡು ಬನ್ನಿಮ್ಮ. ಆ ವೇದಿಕೆದಲ್ಲಿ ದೊಡ್ಡ ವೇದಿಕೆ ಅದು. ಅಲ್ಲಿ ಯೋಗ, ಪ್ರಾಣಾಯಾಮ, ಈ ಥೆರಪಿಸ್ ಬಗ್ಗೆ ನಾನು 1 ಗಂಟೆ ಸಮಯ ಕೊಟ್ಟಿದ್ದೀನಿ. ಖಂಡಿತ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಾಡ್ತೇನೆ ಸರ್. ಓಕೆ, ಶಶಿಕಲಾ ಮೇಡಮ್, ತಮ್ಗೆ ಒಂಚೂರು ಲಕ್ಷ್ಮೀಕಾಂತ್ ಮೇಡಮ್ ಅವ್ರ ಕಡೆಯಿಂದ ಒಂದಿಷ್ಟು ಇನ್ಫಾರ್ಮೇಶನ್ ತಗೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಮಾಸ್ಟರ್ ತಾವ್ ಆಗ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರಲ್ಲೂ ಕೂಡ ಸುಮಾರು ವಿಷಯ ಇದೆ. ಇಬ್ರು ಸೇರಿ ಹೌದು. ಕಾಂಬಿನೇಷನ್ ಮೇಲೆ ಒಂದು ಸಬ್ಜೆಕ್ಟ್ ಅನ್ನು ರೆಡಿ ಮಾಡ್ಕೊಳ್ರಿ ಅಂತ ಹೇಳಿ ಇಬ್ರು ಕಾಂಬಿನೇಷನ್ ಅಲ್ಲಿ ನೀವು ಆ ವೇದಿಕೆಯಲ್ಲಿ ಅದ್ಭುತವಾದ ಚಿಕಿತ್ಸೆಗಳು ಎಲ್ಲರಿಗೂ ಮನದಟ್ಟಾಗಿ ಅವರು ಮನೆಗೆ ತಗೊಂಡು ಹೋಗ್ಬೇಕು ಆ ಜ್ಞಾನ. ಅದನ್ನು ಅಳವಡಿಸ್ಕೊಂಡು ಅವರ ಜೀವನದಲ್ಲಿ ಒಂದು ಒಳ್ಳೆ ಸ್ವಸ್ಥವನ್ನು ಹೊಂದಬೇಕಂತ ನಾವು ಆಶೆಯಿಂದ ಮಾಡೋಣ. ಓಕೆ, ಖಂಡಿತ, ಖಂಡಿತ ಸರ್. ಯೋಗ ಪ್ರಾಣಾಯಾಮ ಥೆರಪಿ ಬೈ ಶಶಿಕಲಾ ಮೇಡಮ್ ಅಂಡ್ ಲಕ್ಷ್ಮೀಕಾಂತ ಮೇಡಮ್. ಥ್ಯಾಂಕ್ ಯು ಸರ್. ಖಂಡಿತ, ಖಂಡಿತ ಮಾಡ್ತೇನೆ ಸರ್. ಹುಬ್ಳಿ ವೇದಿಕೆದಲ್ಲಿ. ಓಕೆ, ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಮಾಸ್ಟರ್ಸ್, ನಿನ್ನೆ ಕಾರ್ಯಾಗಾರದಲ್ಲಿ ಯಾರಿಗೆ ಹೆಲ್ತ್ ಇಶ್ಯೂ ಇತ್ತು, ಅದಕ್ಕೆ ಏನು ಸೊಲ್ಯೂಷನ್ ಮಾಡಿಸಿದ್ರು ಅನ್ನೋದನ್ನ ಯಾರಾದ್ರೂ ಹೇಳ್ತೀರಾ? ನನಗೆ ಈ ತರ ಹೆಡ್ ಏಕ್ ಇತ್ತು, ಈ ತರ ಅಕ್ಯುಪ್ರೆಷರ್ ಹೇಳಿದ್ರು, ಅದ್ ಮಾಡ್ಕೊಂಡೆ ಆಗ ರಿಲೀಫ್ ಆದೆ ಅಂತಕ್ಕಂಥವ್ರು ಯಾರಾದ್ರೂ ಅನೌನ್ಸ್ ಮಾಡೋರು ಇದ್ರೆ, ನಿಮ್ಗೆ ಎನಿ ಒಂದು ಪ್ರಾಬ್ಲಮ್ ಇದ್ರೆ ಯಾರು ಮಾತಾಡ್ತೀರಾ? ಅವರು ಹ್ಯಾಂಡ್ ರೈಸ್ ಮಾಡ್ಲಿ. ಅಷ್ಟು ಹೊರಗಡೆ ಮಧ್ಯದಲ್ಲಿ ಕವಿತಾ ಅವರು. ಶ್ರೀದೇವಿ ಮೇಡಮ್, ಎಸ್, ನೀವು ಮಾತಾಡೋ ಪ್ರಯತ್ನ ಮಾಡಿದ್ರಿ, ಮಾತಾಡಿ. ಅನ್ಮ್ಯೂಟ್ ಆಯ್ತಮ್ಮ ಮತ್ತೆ. ಹಲೋ, Yes, ಮಾತಾಡಿ ಮೇಡಮ್. ಗುರುಜಿ ನಮಸ್ತೆ. ಗುರುಜಿ, ನಮಸ್ತೆ. ನಾನು ತಮಗೆ ತುಂಬಾ ಆಭಾರಿಯಾಗಿದ್ದೇನೆ. ನಾನು ಒಂದು ವಿಷಯ ಹೇಳಕ್ ಬಯಸ್ತೀನಿ, ತಮ್ಮಿಂದಾನೇ ಆಗಿದ್ದದು. ನಾನು ನನ್ನ ಮಗಳು 18-20 ಸಾವಿರಕ್ಕೆ 2 ವರ್ಷದಿಂದ ಕೆಲಸ ಮಾಡ್ತಿದ್ಲು ಬೆಂಗಳೂರಿನ ಕಂಪ್ನಿಯೊಳಗ. ಆಮೇಲೆ ಅವಳು ಕೋರ್ಸ್ ಮಾಡ್ಲಿಕ್ಕೆ ಅಂತ ಇಲ್ಲೇ ಬಂದಿದ್ಲು. ನಾನು 1.5 ತಿಂಗಳು ತಮ್ಮ ಸ್ವರಯೋಗ ಮಾಡಿದೆ ಗುರುಜಿ. ಆಕೆ ಬಹಳ ಅಂದ್ರೆ ನನಗ ನೆಕ್ಸ್ಟ್ ಕಂಪನಿಯಲ್ಲೇ 30-35 ಸಾವಿರ ಸ್ಯಾಲ್ರಿ ಸಿಗ್ತೈತೆ ಅಂತ ಹೇಳಿ ಅವಳು ಅಂತ ಇದ್ಲು. ನಾನ್ ಹೇಳ್ತಾ ಇದ್ದೆ, ಇಲ್ಲಮ್ಮ ನಿನಗೆ 50,000 ರೂಪಾಯಿ ಸ್ಯಾಲ್ರಿ ಇದೆ, ಸಿಗ್ತದೆ, ಒಳ್ಳೆ ಕಂಪನಿನೇ ಸಿಗ್ತದೆ ಅಂತ. ನಾನು 1.5 ತಿಂಗಳ ಸ್ವರಯೋಗ ಮಾಡಿದ್ರಿಂದ ಆಕೆಗೆ ಒಮ್ಮೆಲೆ 47,000 ರೂಪಾಯಿ ಸ್ಯಾಲ್ರಿ ಕಾಗ್ನಿಸೆಂಟ್ ಕಂಪ್ನಿಯಲ್ಲಿ ಆಯ್ತು ಗುರುಜಿ. ಅದನ್ನ ಹೇಳ್ಬೇಕಾಗಿತ್ತು ತಮಗೆ ತುಂಬಾ ಧನ್ಯವಾದಗಳು ಗುರುಜಿ. ಅಕ್ಯುಪ್ರೆಷರ್ ನಾನು ಮಾಡ್ತಾ ಇದ್ದೀನಿ ಕಣ್ಣಿನ ಸಲುವಾಗಿ, ಆದ್ರೆ ಮಾಡಿದಾಗ ಅಷ್ಟೇ ಅದು ಫಲ ಇರ್ತದೆ. 1-2 ದಿನ ಏನಾದ್ರು ಬಿಟ್ರೆ ಮತ್ತೆ ಅದು ಹೋಗ್ಬಿಡ್ತದೆ. ಇದು ನನ್ನ ಅನಿಸಿಕೆ ಗುರುಜಿ. ತುಂಬಾ ಧನ್ಯವಾದಗಳು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ರೈಟ್, ಥ್ಯಾಂಕ್ ಯು. ಫೌಂಡೇಶನ್ ಉಪಯೋಗ ತಗೊಂಡು ಅದನ್ನೇ ಅಳವಡಿಸಿಕೊಂಡು ಅದ್ರದ್ದು ಬೆನಿಫಿಟ್ ತಗೊಂಡದಕ್ಕಾಗಿ ತಮಗೆ ಅಭಿನಂದನೆಗಳು ಮೇಡಮ್. ಎಸ್, ನೆಕ್ಸ್ಟ್ ಕವಿತಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಾನು ಇದು ಬ್ಲೀಡಿಂಗ್ ಎಲ್ಲ ಕೇಳ್ಕೊಂಡಿದ್ದೆ ಗುರುಜಿಗೆ. ಅವರು ಹೇಳಿದ್ದೆಲ್ಲ ನಾನು ಪಾಲಿಸ್ತಾ ಇದ್ದೀನಿ ಇವಾಗ. ಮತ್ತೇನಂದ್ರೆ ನಮ್ಮ ಮನೇಲಿ ಎಲ್ಲರೂ ಮಟನ್ ತಿನ್ನೋದು, ಅಮ್ಮನಿಗೆ ಸ್ವಲ್ಪ ವೀಸಿಂಗ್ ಐತೆ, ಮತ್ತೆ ಒಂಥರ ಮೈಯೆಲ್ಲ ನವೆ. ಅವ್ರು ಏನ್ ಹೇಳಿದ್ರು ಮಟನ್ ತಿನ್ನೋದ್ ನಿಲ್ಸಲ್ಲ. ಅವ್ರಿಗೆ ಯಾವ ತರ ಮೆಡಿಸಿನ್ ಕೊಡ್ಸ್ಬೋದು ನಾವು ಅಂತ. ಮೆಡಿಸನ್ ಅಂದ್ರೆ ಮಟನ್ ತಿನ್ಬೇಕು, ಮೆಡಿಸನ್ ಬೇಕು, ನೋಡಿ ಹೆಂಗಿದೆ ಇದು. ಅವ್ರ ಆ ತರ ಕೇಳ್ತವ್ರೆ. ಅದಕ್ಕೆ ಅಂದ್ರೆ ನಾನ್ ಮಾಡ್ಕೊಂಡಿದ್ ನನ್ಗೆ ತುಂಬಾ ಅನುಕೂಲ ಆಯ್ತು. ನಾನು ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಅವ್ರಿಗೆ ಹೇಳಿದ್ರೆ ಅವ್ರು ಯಾರು ತಲೆಗೆ ತಗೊಂತ ಇಲ್ಲ. ಮತ್ತೇನಂದ್ರೆ ನನ್ಗೆ ನಮ್ಮ ಏರಿಯಾ ಸ್ವಲ್ಪ ಸ್ಲಮ್ ಇರೋದ್ರಿಂದ ನನ್ನ ಹತ್ರ ಬಂದ್ ತಲೆನೋವಿಗೆ, ಜ್ವರಕ್ಕೆ, ಬೇರೆಕ್ಕೆಲ್ಲ ಕೇಳ್ತಾ ಇರ್ತಾರೆ, ಏನಾದ್ರು ಏನ್ ಮಾಡ್ಬೇಕು ಅಂತ. ಬಟ್ ಅವರೆಲ್ಲ ನಾನ್ ವೆಜ್ ತಿನ್ನೋರೇ ಇರ್ತಾರೆ. ಅದೇ ಫುಡ್ ಏನಿದೆಮ್ಮ, ಈಗ ನೆಕ್ಸ್ಟ್ ನೀವು ಮುಂದು ಈ ಆಕುಪ್ರೆಷರ್ ಒಂದು, ಬನ್ನ ಚಿಕಿತ್ಸಾ 2 ಕಲ್ಸ್ಕೊಳ್ಳಿ. ಓಕೆ, ರೆಡಿ ಇಟ್ಕೊಳ್ಳಿ ಇಂಥವ್ರಿಗೆಲ್ಲ. ಅಂದ್ರೆ ಅವರು ಧ್ಯಾನ ಮಾಡ್ತಾ ಇಲ್ಲ, ಅವರಲ್ಲಿ ಇನ್ನೂ ಪರಿವರ್ತನೆ ಅವ್ರಿಗೆ ಇನ್ನೂ ಬಂದಿಲ್ಲ ಅದೆಲ್ಲ. ನಾನು ಅದು ನೆಕ್ಸ್ಟ್ ತಿಂಗಳಿಂದ ಫಾಲೋ ಮಾಡ್ತೀನಿ. ಧ್ಯಾನದೆಲ್ಲ ಸ್ವಲ್ಪ ನನಗೆ ಮನೆ ಚಿಕ್ಕದಿರೋದ್ರಿಂದ ಬೇರೆ ಅರೇಂಜ್ ಮಾಡ್ತಾ ಇದ್ದೀನಿ. ನಾನ್ ಕೃಷ್ಣ ಸರ್ಗೂ ಫೋನ್ ಮಾಡಿದೆ, ನಾನ್ ಮೈಸೂರಲ್ಲಿ ಇರೋದ್ರಿಂದ. ಮತ್ತೆ ನಂತರ ನಿಮ್ದೆಲ್ಲ ಕಾಂಟ್ಯಾಕ್ಟ್ ತಗೊಂಡು ಸ್ವಲ್ಪ ನಾನು ಅದನ್ನ ಮುಂದೆ ಮಾಡೋಣ ಅಂತ ಇದ್ದೀನಿ. ಅಲ್ಲಿ ತನಕ ಈಗ ಬೇಗ ಬಂದ್ ಕೇಳೋರ್ಗೆ ಏನಾದ್ರೂ ಹೇಳ್ಬೇಕಲ್ಲ, ಅದಕ್ಕೆ ಅವ್ರಿಗೆ ಏನಂದ್ರೆ ಆಕುಪ್ರೆಷರ್ ಈಸಿ ಕಲ್ಸ್ಕೊಂಡು, ನೀವು ಆಕುಪ್ರೆಷರ್ ನಮ್ಮ ಹತ್ರ ಎಲ್ಲಾ ವಿಡಿಯೋಗಳಿದೆ ವೇದಿಕೆದಲ್ಲಿ. ಅದನ್ನು ಕಲ್ಸ್ಕೊಂಡಿದ್ರೆ ಅದನ್ನ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ. ಖಂಡಿತ ಅವ್ರಿಗೆ ಮೈಗ್ರೇನ್ ಇರ್ಲಿ, ಹೆಡ್ ಏಕ್ ಇರ್ಲಿ, ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ಲಿ,
ಮೂತ್ರದ ಪ್ರಾಬ್ಲಮ್ ಆಗ್ಲಿ, ಈಗ ಸ್ವಲ್ಪ ಜನಕ್ಕೆ ಏನಾಗತ್ತೆ, ಹಾಸಿಗೆ ಮೇಲೆ ಮೂತ್ರ ಬಿಡ್ತಾ ಇರ್ತಾರೆ. ಅದು ತುಂಬಾ ದೊಡ್ಡವರಾಗ್ಲಿ ಸಣ್ಣ ವಯಸ್ಸ ಮಕ್ಕಳು ನೋಡ್ತಾ ಇರ್ತೀವಲ್ಲ, ಅವ್ರಿಗೆಲ್ಲ ಒಳ್ಳೆ ಮುದ್ರೆಗಳು ಹೇಳಿದ್ವಿ ನಾವು. ಒಳ್ಳೆ ಮುದ್ರೆ ಹೇಳ್ಕೊಟ್ಟಿದ್ವಿ, ಮತ್ತೆ ಮನೆ ಮದ್ದುಗಳು ಹೇಳ್ಕೊಟ್ಟಿದ್ವಿ, ಇವೆಲ್ಲ ಇದೆ. ಸೊ ಎಲ್ಲರಿಗೂ ಉಪಯುಕ್ತವಾಗಿರ್ಬೇಕು. ಯಾರೇ ಧ್ಯಾನಿಗಳಲ್ಲ ಅವರು, ಅಂದ್ರೆ ಧ್ಯಾನ ಮಾಡ್ತಾ ಇಲ್ಲ ಅಂತವ್ರಿಗೂ ನೀವು ಸಮಗ್ರ ಸ್ವಾಸ್ಥ್ಯದಿಂದ ನೀವು ಅವ್ರಿಗೆ ಪರಿಹಾರ ಕೊಡ್ತಾ ಹೋಗ್ಬೋದು. ಅಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಒಬ್ಬೊಬ್ರಿಗೆ ಇದಾಗ ತನಕ ಯೂಸ್ ಆಗೋ ತನಕ, ನಂತರ ಕೇಳ್ತಾರೆ, ನಾವೇನ್ ಹೇಳಿದ್ರು ಕೇಳ್ತಾರೆ, ಸ್ವಲ್ಪ ಯೂಸ್ ಅದಕ್ಕೆ ಆಗತ್ತೆ. ಏನ್ ಮಾಡ್ಬೇಕಂದ್ರೆ ನೋಡಿ, ಆಕುಪ್ರೆಷರ್ ಈಸಿ, ಬನ್ನ ಚಿಕಿತ್ಸಾ ನೆಕ್ಸ್ಟ್ ಬಹುಶಃ ಒಂದು 10 ದಿವಸದಲ್ಲಿ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಪೂರ್ತಿ ಚಿಕಿತ್ಸೆ ಒಂದು 10 days ಮಾಡಿಸ್ತೀವಿ. ಓಕೆ, ಇವಾಗ ನಂದುನು ಆ ಕ್ಯಾನ್ಸರ್ದೆಲ್ಲ ಐತೆ ಅಂತ ಹೇಳಿದ್ರಲ್ಲ, ಈ ತಿಂಗಳು 3 ತಿಂಗಳಾಯ್ತು. ಇವಾಗ ಟೆಸ್ಟ್ ಮಾಡ್ಸೋದೈತೆ, ಅದೇನಾಗೈತೆ ಅಂತ ನೋಡ್ಬೇಕು. ಬಟ್ ಆದ್ರೆ ನಾನು ತುಂಬಾ ಸಣ್ಣ ಆಗ್ಬಿಟ್ಟಿದೀನಿ. ಆತರ ಈಗ ಏನಂದ್ರೆ ಅಲ್ಲಿ ಏನಂದ್ರೆ ನೀವು ದೇಹಕ್ಕೆ ಪೋಷಕ ಪದಾರ್ಥಗಳು ನಾನು ಹೇಳುವಂತ ಡೈಟ್ ಪಾಲನೆ ಮಾಡಿ ಸಾಕು. ತರಕಾರಿ ಜ್ಯೂಸ್ ಇದೆಲ್ಲ ತಗೊಂತಾ ಇದೀನಿ, ಬಟ್ ಆದ್ರೆ ತುಂಬಾನೇ ಸಣ್ಣ. ಜ್ಯೂಸ್ ಅಲ್ಲ, ನಾನು ಮೊನ್ನೆ ಒಂದು ಡೈಟ್ ವಿಧಾನ ಹೇಳ್ಕೊಟ್ಟಿದ್ವಿ, ಅದು ಕೇಳಿಸ್ಕೊಂಡಿದ್ದೀರಾ ವಿಡಿಯೋ? ಇಲ್ಲ, ಅದ್ ನೋಡಕ್ಕಾಗಿಲ್ಲ. ಅದು ಕೇಳಿಸ್ಕೊಳ್ಳಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಪ್ರಸಾರ ಆಗುವಂತ ವಿಜ್ಞಾನ ಪೂರ್ತಿ ತಿಳುವಳಿಕೆ ತಗೊಂಡು ಯಾರು ಪಾಲನೆ ಮಾಡ್ತಾರೋ ಅದು 100% ರಿಸಲ್ಟ್ ಗ್ಯಾರಂಟಿ. ನೀವು ಅರ್ಧಂಬರ್ಧ ಫಾಲೋ ಮಾಡಿದ್ರೆ ಅರ್ಧಂಬರ್ಧ ರಿಸಲ್ಟ್ಸ್ ಬರುತ್ತೆ. ಹೌದು. ನಾನ್ ಮೊನ್ನೆ ಹೈದರಾಬಾದ್ ಹೋಗಿದ್ದೆ, ಅಲ್ಲೊಂದ್ ಧ್ಯಾನ ಸೆಂಟರ್ಗೆ. ಆದ್ರೂ ನಮ್ದು ಈ ಸೆಂಟರ್ ಬಿಟ್ರೆ ನಂಗೆ ಯಾವ ಸೆಂಟರ್ ಅಡ್ಜಸ್ಟ್ ಆಗ್ಲಿಲ್ಲ ಗುರುಜಿ. ನಮ್ಮದ್ರಲ್ಲಂತೂ ತುಂಬಾ ಎಲ್ಲಾದ್ರಿಗೂ ಒಂದು ಬಡವ್ರಿಗಾಗ್ಲಿ ಒಂದು ಶ್ರೀಮಂತರಿಗಾಗ್ಲಿ ಎಲ್ಲಾರ್ಗು ಒಂದು ಅನುಕೂಲ ತರ ಐತೆ. ಹಂಗಾಗಿ ನಮ್ದು ಇದು ಸೆಂಟರ್ ಬೆಳೆದ್ರೆ ತುಂಬಾ ಅನುಕೂಲ ಅನ್ನಿಸ್ತು ನಂಗೆ ಅದ್ ನೋಡ್ಬಿಟ್ಟು. ತುಂಬಾ ಹಣವಂತರೆಲ್ಲ ಆ ಕಡೆನೆ ಅವ್ರೆ, ಬಟ್ ಅದು ಅಷ್ಟು ಇದಾಗ್ಲಿಲ್ಲ, ಎಫೆಕ್ಟ್ ಅನ್ನಿಸ್ಲಿಲ್ಲ ನನ್ಗೆ. ನಮ್ದು ಈ ತರ ಇರೋದ್ರಿಂದ ಎಲ್ಲರಿಗೂ ಇದು ಅನುಕೂಲ ಆಗುತ್ತೆ, ಬೆಳಿಬೇಕು. ಹಂಗೂ ಕೃಷ್ಣ ಸರ್ ಹೇಳಿದ್ರು, ನಂಗೆ ಸರಿ ಮಾತಾಡಕ್ ಬರಲ್ಲ, ನನ್ಗೆ ಆನ್ ಮಾಡ್ಕೊಳಲ್ಲ ನನ್ ವಿಡಿಯೋ, ನಂಗೆ ತುಂಬಾ ಹೇಳ್ಕೊಳೋದೈತೆ ಅಂತ. ಇಲ್ಲಮ್ಮ, ನೀವ್ ಹೇಳ್ಕೊಂಡ್ ಅದನ್ನ ರೂಢಿ ಮಾಡ್ಕೋಬೇಕು ಅಂತ ಎಲ್ಲ ಹೇಳಿ ಅವರು ಸ್ವಲ್ಪ ಹೇಳ್ತಾ ಇರ್ತಾರೆ ಈಗ. ಇನ್ನೊಂದೇನಮ್ಮ ಏನಂದ್ರೆ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಮನೆ ಮದ್ದುಗಳಿದೆಲ್ಲ, ಮನೆ ಮದ್ದುಗಳು ಪಾಲನೆ ಮಾಡ್ತಾ ಯಾವ್ದನ್ನು ಎಲ್ಲರೂ ಟೀಚ್ ಮಾಡಿ. ಸಣ್ಣ ಮನೆಯಲ್ಲಿ ನಮ್ಮ ಕಿಚನೇ ಒಂದು ಹೇಳ್ಬೇಕಂದ್ರೆ ಫಾರ್ಮಸಿ. ಆಚೆ ಕಡೆ ಫಾರ್ಮಸಿಗೆ ಹೋಗ್ತೀವಲ್ಲ, ಫಾರ್ಮಸಿ ಅಂದ್ರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಲ್ಲ, ಆ ರೀತಿಯಲ್ಲಿ ಕಿಚನೇ ಒಂದು ಫಾರ್ಮಸಿ, ನಮ್ಮ ಮನೆನೇ ಚಿಕಿತ್ಸಾಲಯ ಅಷ್ಟೇ. ನಾನು ಆಶಾ ವರ್ಕರ್ ಕೆಲಸ ಮಾಡೋದ್ರಿಂದ ಎಲ್ಲರ ಮನೆ ಬಾಗಿಲಿಗೂ ಹೋಗ್ತೀನಲ್ಲ, ಹಂಗಾಗಿ ಅವ್ರುಗಳು ಎಲ್ಲಾ ಸಮಸ್ಯೆಗಳು ಹೇಳ್ಕೊಂತಾ ಇರ್ತಾರೆ. ಆಗ ನಂಗೆ ಅನ್ಸುತ್ತೆ, ನನ್ಗೆ ಗೊತ್ತಿರೋದು ಇವ್ರಿಗೆ ಹೇಳ್ಬೋದಲ್ಲ, ಇವ್ರಿಗೆಲ್ಲ ಪರಿಹಾರ ಸಿಗುತ್ತಲ್ಲ, ಆತರ ಅನಿಸ್ತಾ ಇರುತ್ತೆ. ಹಂಗಾಗಿ ಸನಗೌಡ್ರೆ, ಮಧುರಾ ಮೇಡಮ್ ರಿಕ್ವೆಸ್ಟ್ ಮಾಡ್ಬೇಕು, ಒಂದು ಬುಕ್ ಬೇಗವಂತವಾಗಿ ಒಂದು ಬುಕ್ ತಗೊಂಡ್ ಬರ್ಬೇಕು ಆಚೆ ಕಡೆ. ಅವರು ಕಲಿಸುವಂತ ಮನೆ ಮದ್ದುಗಳು ಪರಮಾತ್ಮಕವಾಗಿರ್ತದೆ, ತುಂಬಾ ಅದ್ಭುತವಾಗಿರುತ್ತೆ. ಅವೆಲ್ಲ ಏನ್ ಮಾಡ್ಬೇಕಂದ್ರೆ ಬುಕ್ ತರ ಒಂದು ಸಂಗ್ರಹಣ ಮಾಡಿ ಆ ಬುಕ್ ಒಂದು ಕೊಟ್ಬಿಟ್ರೆ, ನಮ್ಮ ಸಮಗ್ರ ಸ್ವಾಸ್ಥ್ಯ ಭಾಗವಾಗಿ ಒಂದು ಕೊಟ್ಬಿಟ್ರೆ, ಇಂತ ಕವಿತಾ ಮೇಡಮ್ ಅಂತವರು ಎಲ್ಲಾ ಕಡೆ ಅವರೇ ಹೋಗಿ ಹೇಳ್ಕೊಡ್ತಾರೆ ಅಷ್ಟೇ, ಇನ್ನೇನಿದೆ. ಹೌದು, ತುಂಬಾ ಅನುಕೂಲ ಆಗುತ್ತೆ ಅದ್ರ ಆದ್ರೆ ನಮ್ಗೆ. ಇಡೀ ಭಾರತನೇ ಸ್ವಸ್ಥವಾಗತ್ತೆ. ಅದು ನನ್ಗೀಗ ಇಂಗ್ಲಿಷ್ ಮೆಡಿಸಿನ್ ಕೊಡ್ಸಕ್ಕೆ ಬೇಜಾರಾಗ್ತೈತೆ. ನನ್ಗೆ ಗೊತ್ತಾಗ್ತಾಯಿಂದ ನಾನು ಹೇಳಕ್ಕೆ ನನ್ ಮಗುಗಳಿಗೆ ಇಂಜೆಕ್ಷನ್ ಹಾಕ್ಸಕ್ಕೂ ಬೇಜಾರಾಗ್ತೈತಿ ಇವಾಗ. ಆತರ ಕಷ್ಟ. ಅದರಿಂದ ಅಡ್ಡಪರಿಣಾಮಗಳೇ ಪ್ರತಿಯೊಂದರಿಂದ ಅಡ್ಡಪರಿಣಾಮ ಇದೆ. ಅದೇ ಪ್ರಾಬ್ಲಮ್. ಇಂಗ್ಲಿಷ್ ಮೆಡಿಸಿನ್ ಹೇಳಿದ್ರೆ ಪ್ರತಿಯೊಂದಕ್ಕೂ ADR ಅಂತ ಇದೆ, ADR ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಅಂತ. ಅಂದ್ರೆ ಸ್ವಲ್ಪ ಅವ್ರಿಗೆ ರೂಢಿ ಆಗೋ ತನಕ, ಆಮೇಲೆ ಅವರು ಚೇಂಜ್ ಆಯ್ತಾರೆ ಜನಗಳು. ಸ್ವಲ್ಪ ಅವೇರ್ನೆಸ್ ಮಾಡ್ಬೇಕು ನಾವುಗಳೆಲ್ಲ ಸೇರಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಕವಿತಾ ಮೇಡಮ್. ತಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ರೆ, ಹಾಗಾಗ್ಬಿಟ್ಟು ಜನರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರೋದ್ರಿಂದ ಈ ಜ್ಞಾನ ತಗೊಂಡಿದ್ದೆ ಆದ್ರೆ ನೀವೇ ಆ ಏರಿಯಾಕ್ಕೆ ಒಬ್ಬ ಮಾಸ್ಟರ್ ಅಥವಾ ಒಬ್ಬ ಗಾರ್ಡ್ ಆಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಒಂದು ಪಿರಮಿಡ್ ಅನ್ನ ನಿಮ್ಮ ಮನೆಯಲ್ಲಿ ಪಿರಮಿಡ್ ತಗೊಂಡು ಮನೇಲಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ರಿ. ಅದ್ರಲ್ಲಿ ಕ್ರಿಸ್ಟಲ್ ಇರೋದ್ರಿಂದ ಪಿರಮಿಡ್ ಮೆಡಿಟೇಷನ್ ನೀವು ಮಾಡೋದ್ರಿಂದ ಇನ್ನೂ ನಿಮ್ಮಲ್ಲಿ ಒಂದು ಎನರ್ಜಿ ಜಾಸ್ತಿ ಆಗುತ್ತೆ. ಅವಾಗ ನೀವೇನ್ ಮಾತಾಡ್ತೀರಿ ಇರೋದ್ರಿಂದ ನಾವು ತಗೊಂಡಿಲ್ಲ ಇನ್ನ ಅದು. ಮಾಡಿ ಮೇಡಮ್, ಆಗುತ್ತೆ. ಜೊತೆಗೆ ಎಷ್ಟೋ ಜನ ಇವತ್ತು ಚಿಕಿತ್ಸೆ ಬಗ್ಗೆ ಹೇಳಿದ್ದಾರೆ, ಅದು ಅದಂತರ ಗರಿಕೆ ಹುಲ್ಲಿನ ಒಂದು ಜ್ಯೂಸ್ ಕುಡ್ಲಿಕ್ಕೆ ಹೇಳಿದಾರಲ್ಲ, ಅದನ್ನ ಟ್ರೈ ಮಾಡಿ, ಸ್ಟಾರ್ಟ್ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅದು. ನಮಸ್ತೆ. ರಂಗಸ್ವಾಮಿ ಅವ್ರಿಗೆ ಮಾತಾಡಿ. ನಮಸ್ತೆ. ನಮಸ್ತೆ, ವೆಲ್ಕಮ್.
ಹೇಳಿದ್ರು ಮಾತಾಡಿ. ಮಹಾದೇವ್ ಫೌಂಡೇಶನ್ಗೆ ಹೋಗಿ ಅಂತ ನಾವು ಹೋದ್ವಿ. ಆದ್ರೆ ಸರ್ ಶನಿವಾರ ಹೋಗ್ಲಿಕ್ಕೆ ಆಗಿಲ್ಲ, ಡ್ಯೂಟಿ ಇತ್ತು. ನಿಮ್ ಬಸ್ ಎಲ್ಲೆಲ್ಲಿ ಹೊಟ್ಟಿದೆ, ಅದು ನೆಟ್ವರ್ಕ್ ಬರ್ತಾ ಇಲ್ಲ, ರೋಡ್ ಬಿಟ್ಟು ಹೊಂಟಿದೆ ನಿಮ್ ಬಸ್. ರಂಗಸ್ವಾಮಿ ಅವರೇ, ನಿಮ್ ಬಸ್ ನೆಟ್ವರ್ಕ್ ಸಿಗ್ತಾ ಇಲ್ಲ, ಮಾತಾಡೋಕ್ ಕೇಳ್ತಾ ಇಲ್ಲ, ಕ್ಷಮೆ ಇರ್ಲಿ. ಎಸ್, ಥ್ಯಾಂಕ್ ಯು ಸರ್. ಯಶೋಧ ಮೇಡಮ್ ಮಾತಾಡಿ. ಮೋಸ್ಟ್ಲಿ ಈಗ ಕಾಡಲ್ಲಿ ಹೋಗ್ತಾ ಇದೆ, ಗೊತ್ತಿಲ್ಲ ಬಸ್ಸು. ಮತ್ತೆ ಸಿಗ್ನಲ್ ಬಂದ್ಮೇಲೆ ಮಾತಾಡಿ. ಯಶೋಧ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್ ಮೇಡಮ್. ನಮ್ ಗುರುಗಳಿಗೆ ನನ್ನ ಹೃದಯಪೂರ್ವಕ ಆತ್ಮಪೂರ್ವಕ ಕೋಟಿ ಕೋಟಿ ಪ್ರಣಾಮಗಳು. ಸರ್ ಅಲ್ಲಿ ಹೇಳಿದ್ರು ಎಲ್ಲಾನು, ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಸ್ಟಾರ್ಟಿಂಗ್ ಇದೊಂದು ರಿಂಗ್ ಕೊಟ್ರು, ಇದೊಂದು ರಿಂಗ್ ಕೊಟ್ಟು ಎಲ್ಲಾರು ಪ್ರೆಸರ್ ಮಾಡ್ಕೊಳ್ಳಿ 10 ಬೆರಳಿಗೆ ಅಂತ ಕೊಟ್ರು. ಈಗ ಮಾಡ್ಕಂತ ಇದ್ವಿ ಸರ್, ನಾವು ಈಗ ಮಾಡ್ಕಂತಿದ್ವಿ, ನಮಗೇನು ಅನ್ನಿಸ್ಲೇ ಇಲ್ಲ. ಲಾಸ್ಟಿಗೆ ಸರ್ ಬಂದ್ರು, ಸತ್ಯಮೂರ್ತಿ ಸರ್ ಬಂದ್ಬಿಟ್ಟು ಒತ್ತಿ ಪ್ರೆಸರ್ ಮಾಡಿದಾಗ ಫುಲ್ಲು ಬೆರಳೆಲ್ಲ ನೋವಾಯ್ತು ಸರ್, ಅಷ್ಟು ನೋವಿತ್ತು. ಎಷ್ಟು ಅವರು ಅಷ್ಟು ಏಜ್ ಆದ್ರೂ ಕೂಡ ಅವ್ರಿಗೆ ಎಂತ ಎನರ್ಜಿ ಇದೆ ಅಂತಂದ್ರೆ ಅಪ್ರಿಶಿಯೇಟ್ ಮಾಡ್ಲೇಬೇಕು ಸರ್ ನಾವಂತೂ. ಇದೊಂದು ಕೊಟ್ಟಿದ್ದಾರೆ. ಆಮೇಲೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಇಲ್ಲಿ, ರೈಟ್ ಹ್ಯಾಂಡ್ ಹಿಂದ್ಗಡೆಗೆ ಬರ್ತಿರ್ಲಿಲ್ಲ, ಲೆಫ್ಟ್ ಹ್ಯಾಂಡ್ ಬರ್ತಿತ್ತು. ಅದಕ್ಕೆ ಇದರಿಂದ ಮಸಾಜ್ ಮಾಡ್ಕೊಟ್ರು, ಇದರಿಂದ ಮಾಡಿ ಆಯಿಲ್ ಮಸಾಜ್ ಮಾಡ್ಬಿಟ್ಟು ಮತ್ತೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸರಿ ಹೋಯ್ತು. ನನಗೆ ಆಯಿಲ್ ನಂತು 2 ಆಯಿಲ್ ತಗೊಂಬಂದಿದ್ದೀನಿ, ಇದನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು. ಇದು ಅವರೇ ಸರಿ ಕೊಟ್ಟಿರೋದು, ಇದು ಫ್ರೀಯಾಗಿ ಎಲ್ರಿಗೂ ಒಂದೊಂದು ಕೊಟ್ಟಿದ್ದಾರೆ. ಆಮೇಲೆ ಇದು ಸರ್ ಮಂಜುಳಾ ಮೇಡಮ್ಗೆ ಫುಲ್ಲು ಈ ತರ ಮಾಡ್ಕೊಳ್ಳೋದು, ರೊಟೇಟ್ ಮಾಡ್ಕೊಳ್ಳೋದು, ಹಿಂಗೆ ತುಂಬ ಎಲ್ಲೆಲ್ಲಿ ಪೈನ್ ಇರುತ್ತೆ ಕಾಲಿಗೆ ಕೈಗೆ ಎಲ್ಲಾ ಕಡೆನೂ ಮಸಾಜ್ ಮಾಡ್ಕೋಬಹುದು ಇದರಿಂದ. ಇದೊಂದು ತಗೊಂಬಂದಿದ್ದೀನಿ ಸರ್. ಆಮೇಲೆ ಇದು ಒಂದು ಪಾಯಿಂಟ್, ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಎಲ್ಲೆಲ್ಲಿ ಪಾಯಿಂಟ್ ಇರುತ್ತೆ, ಇದು ಮಂಡಿ ನೋವಿಗೆ ಅಂತ ಹೇಳ್ಬಿಟ್ಟು ಈ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ಸರ್. ಇದು ಮಂಡಿ ನೋವಿಗೆ ಮಧ್ಯದ ಎಡಗೈ ಮಧ್ಯದ ತೋರು ಬೆರಳಿದೆಯಲ್ಲ ಅದಕ್ಕೆ ಪಾಯಿಂಟು. ಇದೊಂದು ಪಾಯಿಂಟ್ ಇದೆ, ಇಲ್ಲಿ ಫುಲ್ ಪ್ರೆಸ್ ಮಾಡಬೇಕು. ಬ್ಯಾಕ್ ಇದೆ, ಇಲ್ಲೂ ಕೂಡ ಈ ಥರ ಪ್ರೆಸ್ ಮಾಡಬೇಕು. ಆಮೇಲೆ ಸೈಡಿಂದ ಈ ಕಡೆ ಸೈಡು ಇಲ್ಲಿ ಪ್ರೆಸ್ ಮಾಡಿ, ಇಲ್ಲೂ ಪ್ರೆಸ್ ಮಾಡಬೇಕು. ಇದೇ ಜಾಗಕ್ಕೆ ಮೆಂತ್ಯ ಕಾಳು ಹಾಕ್ಬೇಕು. ಮೆಂತ್ಯ ಕಾಳು ಹಾಕ್ಬಿಟ್ಟು ಟೇಪ್ ಹಾಕ್ಬಿಡ್ಬೇಕು ರಾತ್ರಿ. ಅಂದರೆ ಲೇಡೀಸು ನಮ್ದೆಲ್ಲ ಕೆಲಸ ಮುಗ್ದಾದ್ಮೇಲೆ, ಅಂದರೆ ನೀರು ಮುಟ್ಬಾರ್ದು, ಕೆಲಸ ಮುಗ್ದಾದ್ಮೇಲೆ ಈ ಪಾಯಿಂಟ್ಗೆ ಮೆಂತ್ಯ ಕಾಳಾದ್ರೂ ಆಯಿತು, ಇಲ್ಲ ಹೆಸರು ಕಾಳಾದ್ರೂ ಆಯಿತು. ಹೆಸರು ಕಾಳಿಗೆ ಕೆಳಗಡೆ ಹೆಸರು ಕಾಳಲ್ಲಿ ಒಂದು ವೈಟ್ ಗೆರೆ ಇರುತ್ತೆ ಚಿಕ್ಕದು, ಅಂದರೆ ಮೊಳಕೆ ಬರುತ್ತಲ್ಲ ಆ ಜಾಗನ ಅಡಿಕೆ ನಮ್ಮ ಚರ್ಮಕ್ಕೆ ತಾಕಂಗೆ ಮಾಡ್ಬಿಟ್ಟು ಅದ್ರ ಮೇಲೆ ಟೇಪ್ ಹಾಕೋದು. ರಾತ್ರಿ ನನ್ನ ಮಗಳಿಗೆ ಇದನ್ನ ಮಾಡಿದ್ದೆ, ಅವಳಿಗೆ ಬ್ಯಾಕ್ ಪೈನ್ ಇತ್ತು, ಇದೇ ಭಾಗಕ್ಕೆ ರಾತ್ರಿ ಮಾಡಿಕೊಟ್ಟಿದ್ದೆ ಸರ್ ನಾನು. ಪ್ರಯೋಗ ಮಾಡಿದೆ. ಅಮ್ಮಂಗೆ ಸ್ವಲ್ಪ ಕೋಲ್ಡ್ ಇತ್ತು, ಅವರಿಗೆ ಕೆಮ್ಮಿತ್ತು. ಅದು ಅವ್ರು ಹೇಳ್ಕೊಟ್ರು, ಇದು ಈ ಭಾಗ ಏನಿದೆ ಅಂತಂದ್ರೆ ಇದು ನಮ್ಮ ಮುಖದ ಭಾಗ, ಹೆಬ್ಬೆಟ್ಟಿನ ಮುಖದ ಭಾಗ. ಇಷ್ಟು ಇಲ್ಲಿ ಕಣ್ಣು ಬರುತ್ತೆ, ಇಲ್ಲಿ ಮೂಗು ಬರುತ್ತೆ, ಇಲ್ಲಿ ಬಾಯಿ ಬರುತ್ತೆ. ಅದು ಫುಲ್ಲು ಪ್ರೆಸ್ ಮಾಡಿ ಪ್ರೆಸರ್ ಕೊಟ್ಟು ಈ ತರ ಮಾಡಿದಾಗ ನಮಗೇನು ಶೀತ ಇರುತ್ತೆ ಶೀತ ಹೋಗುತ್ತೆ. ಈ ಭಾಗ ಪ್ರೆಸ್ ಮಾಡಿದಾಗ ಇಲ್ಲಿ ಹಲ್ಲು ನೋವು ಇರುತ್ತಲ್ಲ ಸರ್, ಹಲ್ಲು ನೋವು ಹೋಗುತ್ತೆ. ಇದು ಈ ಭಾಗ ಪ್ರೆಸ್ ಮಾಡಿದಾಗ, ಇಲ್ಲಿ ತುಂಬಾ ಪ್ರೆಸ್ ಮಾಡಿದಾಗ ತಲೆನೋವು ಹೋಗುತ್ತೆ. ಮೈಗ್ರೇನೇ ಇರ್ಬೋದು, ಯಾವ ತಲೆನೋವು ಇದ್ರೂ ಈ ಹೆಬ್ಬೆಟ್ಟು ಇದು ಪ್ರೆಸ್ ಮಾಡಿದಾಗ, ಇದು ಮುಖದ ಭಾಗ, ಇಲ್ಲಿಂದ ಇಲ್ಲಿವರೆಗೂ ಈ ಮುಖದ ಭಾಗ ಇದು ಹೇಳ್ಕೊಟ್ಟಿದ್ದಾರೆ. ಇದನ್ನು ಕೂಡ ನಮ್ಮ ಅಮ್ಮಂಗೆ ಮಾಡಿದ್ದೀನಿ, ರಾತ್ರಿನೂ ಮಾಡಿದೆ, ಬೆಳಗ್ಗೆ ಎದ್ದ ತಕ್ಷಣನೂ ಮಾಡಿದೆ ಅವರಿಗೆ. ಇದರಿಂದ ತುಂಬಾ ಅನುಕೂಲ ಆಗಿದೆ ಸರ್. ಇಷ್ಟು ಹೇಳಕ್ಕಂತೂ ನಾನು ಇಷ್ಟಪಡ್ತೀನಿ. ಅವರಿಗಂತೂ ಸತ್ಯಮೂರ್ತಿ ಸರ್ಗೆ ಆಗ್ಲಿ, ಫೌಂಡೇಶನ್ ನಲ್ಲಿ ಇರೋಂಥ ರಂಗನಾಥ್ ಗುರುಗಳಿಗಂತೂ ನಾನು ಪ್ರಣಾಮ ಯಾವಾಗ ಪ್ರತಿದಿನ ಹೇಳ್ತಾನೆ ಇರ್ತೀನಿ. ಇದ್ರ ಅನುಭವದಿಂದ ನಾನು ಮಗಳಿಗೆ ಈಗ ಪಿರಮಿಡ್ ಬರುತ್ತೆ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಪಿರಮಿಡ್ ಕೂಡ ಮಗಳಿಗೆ ತಂದು ಕೊಟ್ಬಿಟ್ಟು ನಾನು ಮತ್ತೆ 2 ಗಂಟೆ ಟ್ರೈನ್ಗೆ ಹೊರಡ್ತೀನಿ ಸರ್. ನಮ್ಮನೆಗೂ ಒಂದು ಬೇಕಾಗಿದೆ ಅವಳಿಗೆ, ಅಂದ್ರೆ ನನ್ನ ಮಗಳಿಗೆ ಬೇಕಾಗಿತ್ತು. ಅಂದ್ರೆ ನಂಬ್ತಿರ್ಲಿಲ್ಲ ಧ್ಯಾನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಫಸ್ಟ್ ನೀನ್ ಧ್ಯಾನ ಮಾಡು, ಆಮೇಲೆ ಮಿಕ್ಕಿದ್ದೆಲ್ಲ ನಿಂಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದರಿಂದ ನಾನು ಅನ್ಕೊಂಡಿದ್ದು ಗುರುಗಳಿಗಂತೂ ನಾನು ಹೇಳಲೇಬೇಕಾಗಿದೆ. ಏನಂತಂದ್ರೆ ಗುರುಜಿ ಒಂದು ವಿಶ್ ಪಿರಮಿಡ್ ತಗೊಂಡಿದ್ದೆ ಗುರುಜಿ, ನಾನು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೆ ವಿಶ್ ಪಿರಮಿಡ್. ಅದನ್ನ ನಾನು ಅಪರ್ಮೇಷನ್ ಬರ್ದಿಟ್ಟಿದ್ದೆ ಗುರುಜಿ. ನನ್ನ ಮಗಳಿಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ ಗುರುಜಿ. ಒಂದು FD ಎಕ್ಸಾಮ್ ಬರ್ದಿದ್ಲ 6 ವರ್ಷದ ಹಿಂದೆ. ಈಗ ಮೊನ್ನೆ ಅದು ರಿಸಲ್ಟ್ ಬಂತು ಕೂಡ, ಹೋಗಿ ಬಂದಿದ್ದಾಳೆ, ವೆರಿಫಿಕೇಶನ್ ಎಲ್ಲ ಆಗಿದೆ, ಇನ್ನು ಡ್ಯೂಟಿ ಆರ್ಡರ್ ಬಂದಿಲ್ಲ. ಇದೊಂದು ಹೇಳಕ್ ನಾನು ತುಂಬಾ ಖುಷಿ ಆಗುತ್ತೆ ಗುರುಜಿ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಒಂದು ಅನುಭವ ಮತ್ತು ಏನ್ ಕಲ್ತ್ವಿ ಅನ್ನೋದನ್ನ ಹೇಳಿದೀರಾ. ಇನ್ನು ಸುಮಾರು ಕಲ್ತದ್ದು ಬೆಟ್ಟದಷ್ಟಿದೆ, ಸ್ವಲ್ಪ ಮಾತ್ರ ಟೇಸ್ಟ್ ಕೊಟ್ಟಿದ್ದೀರಾ. 2 ದಿನ ಅಂತೂ ಅದೆಷ್ಟು ಅನುಭವ ಆಯ್ತು ಅಂತಂದ್ರೆ ನಾವು ದಿನ ಅಳವಡಿಸ್ಲೇಬೇಕು ಇದನ್ನ.
ಅಂದ್ರೆ ಯಾರಿಗೆ ಪೇಯ್ನ್ ಇರುತ್ತೆ ಅದನ್ನ ನೋಡಿದಾಗ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವ್ರ ಮೇಲೆ ನಾವು ಮಾಡಿದಾಗ ನಮ್ ತಲೆಯಲ್ಲಿ ಉಳ್ದಿರುತ್ತೆ. ಹಂಗೆ ಬಿಟ್ಬಿಟ್ರೆ ಉಳಿಯೋದಿಲ್ಲ, ಮಾಡ್ತಾ ಇರ್ಬೇಕು ಅದನ್ನ. ಅವ್ರಿಗೆ ಏನಾರ ನೋವಿದ್ಯಾ, ನಾವ್ ಅವ್ರ ಏನೇ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಬರ್ಕೊಂಡಿದ್ದೀನಿ. ಗುರುಜಿ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ಗುರುಜಿ, ನಾನು ಇದು BP ಇದ್ದರಿಗೆ, ಶುಗರ್ ಇದ್ದರಿಗೆ ಏನ್ ಆಹಾರ ತಿನ್ಬೇಕು, ಆಮೇಲೆ ಡಯಟ್ ಬಗ್ಗೆ ನಾನು ಬುಕ್ ಬರಿತಿದ್ದೀನಿ ಗುರುಜಿ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬರೀಲಿಕ್ಕೆ. ವೆರಿ ಗುಡ್. ಅದೊಂದು ಇನ್ನೊಂದು ಇವ್ರ ಜೊತೆಗೆ ಮಧುರಾ ಮೇಡಮ್ ಜೊತೆಗೆ ವರ್ಕ್ ಮಾಡಿ ಸ್ವಲ್ಪ ಮನೆ ಮದ್ದುಗಳನ್ನು ಈಗಾಗಲೇ ಅವರು ವಾಟ್ಸಪ್ ಅಲ್ಲಿ ತುಂಬಾ ಹಾಕಿದ್ದಾರೆ ನೋಡಿ. ಓಕೆ ಎಲ್ಲರನ್ನೂ ಗುರುಜಿ. ಸಂಗ್ರಹಣ ಮಾಡಿ ಒಂದು ಬುಕ್ ತಯಾರು ಮಾಡಿ ಬೇಗ. ಓಕೆ ಗುರುಜಿ. ಓಕೆ. ಥ್ಯಾಂಕ್ ಆಮೇಲೆ ಯು ಗುರುಜಿ. ಈಗ ನಾವು ಇದಕ್ಕೆ ಹುಬ್ಳಿಗೆ ಹೋಗುವಾಗ ಎಷ್ಟು ಸಾಧ್ಯವಾದ್ರೆ ಅಷ್ಟು ಪ್ರಿಂಟ್ಔಟ್ ಮುಖಾಂತರ ಕೊಟ್ಬಿಡ, ಹಾ ಹಾ ಒಂದು ಉಚಿತ ಕಾಪಿ ಕೊಟ್ಬಿಡ. ಗುರುಜಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಳಿಸ್ತೀನಿ ಗುರುಜಿ. ನಾನು ಸಂಕಲ್ಪ ಗ್ರೂಪಿಗಾದ್ರೂ ಹಾಕ್ತೀನಿ, ಇಲ್ಲ ಅಶ್ವಿನಿ ಮೇಡಮ್ಗೆ ಹಾಕ್ಬಿಡ್ತೀನಿ ಗುರುಜಿ ಅದು. ಇಲ್ಲ, ಇವರು ಮಧುರಾ ಮೇಡಮ್ ಈಗಾಗಲೇ ಹಾಕಿದಾರಲ್ಲ, ಎಲ್ಲ ಸಂಗ್ರಹಣ ಮಾಡ್ಬೇಕು ಒಂದು ಕಡೆ ತಗೊಂಡ್ ಬಂದು ಅದನ್ನ ಒಂದು ಪುಸ್ತಕ ರೂಪದಲ್ಲಿ ತಯಾರು ಮಾಡ್ಕೊಂಡ್ರೆ, ಡಿಸೈನ್ ಮಾಡ್ಕೊಂಡು ಅದನ್ನು ಅಲ್ಲಿ ಬಂದಿರೋರಿಗೆ ಉಚಿತವಾಗಿ ಒಂದು ಕಾಪಿ ಕೊಡ್ಬೋದು. ಓಕೆ ಗುರುಜಿ. ನಾನು ಬರ್ದಿರೋದು ಆಲ್ರೆಡಿ ಒಂದು 4-5 ಪೇಜ್ ಬರ್ದಿದ್ದೀನಿ, ಅಷ್ಟನ್ನೇ ನಾನು ಒಂದು ಕಾಪಿ ಮುದ್ರಣ ಮಾಡ್ಬಿಟ್ಟು ಕಳಿಸ್ತೀನಿ ಗುರುಜಿ. ಓಕೆ, ಮಾಡಿ. ಥ್ಯಾಂಕ್ ಯು ಗುರುಜಿ. ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಮಯ ಆಗಿದೆ ನಮ್ದು, ಆಲ್ರೆಡಿ 8:30 ಆಗಿ ಹೋಯ್ತು. ಇನ್ನು ಒಬ್ಬರಿಗೆ ಅವಕಾಶ ಇದೆ. ತಿಂಗಳು ಕೊನೆಯ ದಿನ ಇವತ್ತು. ಹಾಗಾಗ್ಬಿಟ್ಟು ಈ ಒಟ್ಟಾರೆ ಇಲ್ಲಿವರೆಗೆ ಏನ್ ಕಲ್ತಿದ್ರೆ, ಯಾಕಂದ್ರೆ ನಾಳಿಂದ ಸೆಷನ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಟೈಮಿಂಗು. ಇಲ್ಲಿವರೆಗೆ ಏನ್ ಕಲ್ತಿದ್ದೀರಾ, ಏನ್ ಅನಿಸ್ತಾ ಇದೆ, ಇದು ಈ ತರ ನಿಮ್ಗೆ ಇನ್ನು ಬೇಕಾ, ಬದಲಾವಣೆ ಸಮಯ ಚೆನ್ನಾಗಿ ಅನಿಸ್ತಾ? ಅಟ್ಲೀಸ್ಟ್ ಒಬ್ರಿಗೆ ಮಾತ್ರ ಅವಕಾಶ ಇದೆ, ಯಾರ ಬೇಗ ಹ್ಯಾಂಡ್ ರೈಸ್ ಮಾಡ್ತೀರಾ ಅದೃಷ್ಟವಂತರು. ಇನ್ನು ನಾಳಿಂದ ಎಲ್ಲರೂ ಮಾತಾಡ್ಲೇಬೇಕು, ಪ್ರತಿದಿನ 5-5 ಜನ ಹೊಸಬ್ರು ಮಾತಾಡ್ಬೇಕು. ನಾವು ಅದನ್ನ ಬರ್ದಿಟ್ಕೊಂಡಿರ್ತೀವಿ, ಅವ್ರನ್ನೇ ಇನ್ವೈಟ್ ಮಾಡ್ತೀವಿ, ಅವ್ರು ಮಾತಾಡ್ಲೇಬೇಕಾಗತ್ತೆ. ಎಲ್ಲರೂ ಕೂಡ ಸಿದ್ಧರಾಗಿ ಮಾತಾಡ್ಲಿಕ್ಕೆ. ಏನ್ ಗೊತ್ತಿದೆ, ಏನ್ ಕಲ್ತ್ರಿ ಅದನ್ನೇ ಹೇಳ್ರಿ. ಹೋಗಿ ನಿಮ್ಗೆ ಏನ್ ಮಾತಾಡಕ್ಕೂ ಬರಲ್ಲ ಅಂತಂದ್ರೆ ಅನ್ಮ್ಯೂಟ್ ಕೊಡ್ತೀವಿ, ನಗದ್ ಬಿಡ್ರಿ, ನಿಮ್ ಮಕ್ಕ ತೋರ್ಸ್ ನಕ್ ಬಿಡ್ರಿ ಸಾಕಷ್ಟೇ. ಅದನ್ನು ನಾವು ಖುಷಿ ಪಡ್ತೇವೆ. ಅದಕ್ಕೆ ನಾಳಿಂದ ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಸಿದ್ಧರಾಗ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಇಲ್ಲಿವರೆಗೆ ಅನುಭವ ಯಾರು ಹೇಳ್ಕೊಳ್ತೀರಾ? ಓಕೆ, ಯಾರಿಗೆ ಮಾತಾಡಕ್ಕೆ ಇಷ್ಟ ಇಲ್ವಾ? ಉಮಾದೇವಿ ಮೇಡಮ್, ವೆಲ್ಕಮ್ ಮೇಡಮ್. ನಮಸ್ತೆ ಸರ್. ವೆಲ್ಕಮ್, ಮಾತಾಡಿ. ಸರ್, ನಾನು ಇದಕ್ ಬಂದಿದ್ದೆ, ಅಕ್ಯುಪಂಕ್ಚರ್ ಕ್ಲಾಸಿಗೆ ಬಂದಿದ್ದೆ ಸರ್. ಫಸ್ಟ್ ಡೇ ಮಾತ್ರ ಬಂದೆ, 2ನೇ ದಿವಸ ಬರಕ್ ಆಗ್ಲಿಲ್ಲ, ಯಾರ ಕಾರಣಾಂತರ ಅವತ್ತು ಫುಲ್ ಸಫರ್ ಪಟ್ಟೆ ಸರ್. ಅಯ್ಯೋ, ಕ್ಲಾಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅವತ್ತೆಲ್ಲ ಮೂಡ್ ಆಫ್ ಆಗ್ಬಿಡುತ್ತೆ ಸರ್. ಅನಿವಾರ್ಯ ಕಾರಣದಿಂದ ಬರಕ್ ಆಗ್ಲಿಲ್ಲ. ಒಂದ್ ದಿವಸನೂ ಆದ್ರೂ ತುಂಬಾ ಚೆನ್ನಾಗಿತ್ತು ಸರ್. ಈಗ ಎಕ್ಸ್ಪ್ಲೇನ್ ಮಾಡೋದು ಎಲ್ಲ ಯಶೋಧ ಮೇಡಮ್, ಆಮೇಲೆ ಇವರು ರೇವತಿ ಮೇಡಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ತರ ಸರ್, ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ನಾನು ಅದನ್ನ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಸತ್ಯಮೂರ್ತಿ ಸರ್ ಅಂತೂ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು ಮೇಡಮ್. ನೋಡಿ, ಧನ್ಯವಾದಗಳು ಗುರುಜಿ. ಯೂನಿವರ್ಸ್ ಗುರುಜಿಗೂ ಧನ್ಯವಾದಗಳು. ಧನ್ಯವಾದ ಮೇಡಮ್. ನೀವು ಒಂದ್ ದಿವಸ ಅಟೆಂಡ್ ಆಗಿದ್ನಲ್ಲ, ಅದಕ್ಕೆ ಹೆಂಗ್ ಹೇಳೋದು ಅಂತ ನಾನು ಸ್ವಲ್ಪ ಮುಂದೆ ನೋಡ್ತಾ ಇದ್ದೆ. ಲಾಸ್ಟ್ ಅಂದ್ರಲ್ಲ, ಅದಕ್ಕೆ ಹೇಳ್ಬಿಡೋಣ ಅಂತ ಮಾಡಿದೆ ಸರ್. ಅದಕ್ಕೆ ಅವಕಾಶ ಸಿಕ್ಕಾಗೆ ಮಾತಾಡ್ಬಿಡ್ಬೇಕು ಅಷ್ಟೇ. ಪದೇ ಎಲ್ಲರಿಗೂ ಸಿಗಲ್ಲ ಅವಕಾಶ. ನೋಡಿ, ಆ ಅದೃಷ್ಟವನ್ನ ನೀವು ಬಳಕೆ ಮಾಡ್ಕೊಂಡ್ರಿ. ಸರ್, ನೀವೊಂದ್ ಮಾತು ಹೇಳಿದ್ರ, ನಾವ್ ಕ್ಯಾಮ್ರಾ ಹಾಕ್ಬೇಕು, ಕ್ಲಿಕ್ ಮಾಡ್ಬಾರ್ದು. ಆ ಮಾತ್ ನನ್ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು ಸರ್. ಅದನ್ನ ಅಳವಡಿಸ್ಕೊಂಡೆ. ಮೊನ್ನೆ ಒಂದ್ ದಿವಸ ನಿನ್ನೆ ಗುರುಜಿಗೆ ಹೇಳ್ದೆ, ಒಂದ್ ದಿವಸ ಅದನ್ನ ಅಳವಡಿಸ್ಕೊಂಡು ನೀವ್ ಹೇಳಿದ ಮಾತು ನನ್ಗೆ ಯಾವತ್ತು ನೆನಪಿರುತ್ತೆ. ತುಂಬಾ ಒಳ್ಳೇದ್ ಹೇಳಿದ್ರಿ ಸರ್ ಆ ಮಾತು. ನನಗೆ ಚೆನ್ನಾಗಿದೆ ಸರ್ ಅದು. ನಿಜ ಮೇಡಮ್. ಇವಾಗ ನೋಡಿ, ಸೂರ್ಯ ಚಂದ್ರ ಭೂತಾಯಿ ನೋಡಿ ನಾವು ಕಲಿಬೇಕಾಗಿದೆ. ಸೂರ್ಯದೇವ ಬೆಳಗ್ಗೆ ಹುಡ್ತಾನೆ, ಸಾಯಂಕಾಲ ಮುಳುಗ್ತಾನೆ. ಅಲ್ಲಿ ನಮ್ದು MP ನಮ್ಮ ರಾಜ್ಯದ್ದು ಇಲೆಕ್ಷನ್ ಆಗುತ್ತೆ ನೋಡ್ರಿ. ಇಂಥವ್ರು ಆ ಪಕ್ಷ ಆರಿಸಿ ಬಂದ್ರು, ಇಂಥವ್ರು ಸೋತ್ರು ಅಂತ ಹೇಳ್ತಾರಲ್ಲ, ಅವತ್ತೇನಾದ್ರೆ ಅವ್ನ ಅಲ್ಲೇ ಸ್ಟ್ರಕ್ ಹಾಕನ್ನು ಸೂರ್ಯ ಇಲ್ಲಲ್ಲ, ಅನ್ಬಿಟ್ಟು ಹೋಗ್ತಿರ್ತಾನೆ. ಹಂಗೆ ನಾವು ಕೂಡ ನಮ್ ಜೀವನದಲ್ಲಿ ನಡೀತಾ ಇರುತ್ತೆ, ನೋಡ್ತಿರ್ಬೇಕಷ್ಟೇ. ನಾವೆಲ್ಲೋ ಅಲ್ಲಿ ನಿಂತ್ಕೊಂಡ್ವಿ ಅಂತಂದ್ರೆ ಸ್ಟ್ರಕ್ ಆದಂಗೆ ಅಂತ. ನಾನು ತುಂಬಾ ನಾನ್ ಹೇಳ್ತಿದ್ದೆ ಸರ್, ತುಂಬಾ ವಾದ ಮಾಡ್ತೀನಿ ಎಲ್ಲಾ ವಿಷಯದಲ್ಲೂ. ಹಂಗೆ ಅಂದಾಗ ನೀವ್ ಅದ್ ಮಾಡ್ಬಿಡ್ರಿ, ನೀವು ಕ್ಯಾಮ್ರಾ ತರ ಇರ್ರಿ ಅಂತ ಹೇಳಿದ್ರಲ್ಲ, ಮೊನ್ನೆ ಅದೊಂದ್ ಸನ್ನಿವೇಶ ಅಳವಡಿಸ್ಕೊಂಡೆ. ಅದಕ್ಕೆ ಮೌನ ಆಗ್ಬಿಟ್ಟೆ, ಎಷ್ಟು ಮಾತಾಡಕ್ ಹೋಗ್ಲಿಲ್ಲ ನಾನು. ಎಷ್ಟು ವಾದ ಮಾಡೋದು ಸುಮ್ನೆ ಆಗ್ಬಿಟ್ಟೆ ಸರ್ ಅವತ್ತು. ಅದು ಬೆನಿಫಿಟ್ ಆಯ್ತು, ಗೊತ್ತಾಯ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಗುರುಜಿ, ಟೈಮ್ ಆಯ್ತು, ಕಂಪ್ಲೀಟ್ ಮಾಡ್ಬೋದಾ ಗುರುಜಿ? ಎಸ್, ಐ ಥಿಂಕ್ ಅವರು ರಂಗಸ್ವಾಮಿ ಅವ್ರು ಮತ್ತೆ ಬಂದ್ರು, ಪ್ರಯತ್ನ ಮಾಡೋಣ, ನೋಡೋಣ. ಮಾತಾಡಿ ಸರ್. ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆಯಾ? ಮಾತಾಡಿ. ಅಸತೋಮ ಸದ್ಗಮಯ, ಅಸಮಾನತೆಯಿಂದ ಸಮಾನತೆಯೊಳಗೆ, ಸಮತೋಮ ಜ್ಯೋತಿರ್ಗಮಯ, ಕತ್ತಲಿಂದ ಬೆಳಕಿನೆಡೆಗೆ, ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನಿಂದ ಜನರ ಕಡೆಗೆ ಅಂತ ಯಾವ್ದಾದ್ರೂ
ಕಲಿಸ್ಕೊಡ್ತಕ್ಕಂತ ವಿಶ್ವವಿದ್ಯಾಲಯ ಇದ್ರೆ ಅದು ನಮ್ಮ ಮಹಾವತಾರ ಫೌಂಡೇಶನ್ ಸರ್. ಇದಿಲ್ಲಿ ಸಮಗ್ರ ಅಂತ ಹೇಳಿ ಏನ್ ಹೇಳ್ತೀವಿ, ಮಹಾವತಾರ ಅಂತ ಏನ್ ಹೇಳ್ತೀವಿ, ಎಲ್ಲ ಅಮೃತ ಅಂತ ಏನ್ ಹೇಳ್ತೀವಿ. ಏನು ಹೇಳಿದ್ರು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕಲ್ಪತರು ಕಲ್ಪವೃಕ್ಷ ಅಂತ ಹೇಳ್ಬಿಟ್ಟು. ಅವೆಲ್ಲವೂ ಕೂಡ ನಿಜವಾಗ್ಲೂ ಅರ್ಥಪೂರ್ಣವಾದಂತದ್ದು. ಯಾವ್ದಾದ್ರು ಒಂದು ಕಾಲೇಜು ಅಂತೀವೋ, ಅದು ಸ್ಕೂಲ್ ಅಂತಿರೋ, ವಿಶ್ವವಿದ್ಯಾಲಯ ಅಂತಿರೋ, ಅದು ನಮ್ಮ ಮಹಾವತಾರ ಫೌಂಡೇಶನ್ ಸರ್. ಎಲ್ಲಾರ್ಗು ಸಿಗ್ತಾ ಇದೆ. ನಾವು ಕೂಡ ಅನುಭವ ಹೇಳಿ ಅಂತ ಹೇಳಿದ್ರಿ, ಹೇಳ್ತಾ ಇದ್ವಿ. ನೆಟ್ವರ್ಕ್ ಚೆನ್ನಾಗಿತ್ತು. ಇವಾಗ ಏನೋ ಕೇಳ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ಹೋಗಿದ್ದೆ. ಒಂದ್ ನಿಮಿಷ, ಇಲ್ಲಿ ಯಾರೋ ಟಿಕೆಟ್ ಕೊಡ್ಬೇಕು. ಹೇಳಮ್ಮ. ಕಾಯಕದಲ್ಲೂ ಕೂಡ ವೃತ್ತಿಪರತೆ ಇರ್ಬೇಕು ಅನ್ನೋದಕ್ಕೆ ಹೇಳ್ತಾರೆ. ಕಾಯಕವೇ ಕೈಲಾಸ. ಇಲ್ಲೂ ಕೂಡ ಕೈಲಾಸ ಕಾಣ್ತಾ ಇದಾರೆ ನಮ್ಮ ರಂಗನಾಥ್ ಗುರುಜಿ ಅವರು. ನೆಕ್ಸ್ಟ್ ಗಿರಿ ಮರ. ನೆಕ್ಸ್ಟ್ ಯಾರಮ್ಮ? ಲೋಯಲ 2 ನೋಡಿ. ಹೆಣ್ಮಕ್ಳಾದ್ರೆ ಕೊಡ್ಬಾರ್ರಿ ಬಿಡ್ರಿ ಟಿಕೆಟ್. ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀರಿ ಹೆಣ್ಮಕ್ಳಿಗೆ? ಅದೃಷ್ಟವಂತರು ಹೆಣ್ಮಕ್ಳು. ಕೋಳಿ ಪರಂ ಗೇಟ್ ನೇರ ಟಿಕೆಟ್ ಮಗ. ಎಸ್ ಗುರುಜಿ, ಎಲ್ಲರ ಬ್ಲೆಸ್ಸಿಂಗ್ ತಮಗೆ ಬರ್ತಾ ಇದೆ. ನಿಜಕ್ಕೂ ಕೂಡ ಒಂದ್ಸರಿ ಗುರುಜಿ ತಮ್ಮ ಒಂದು ಬಾಲ್ಯ ಮತ್ತು ತಮ್ಮ ತಂದೆ ತಾಯಿದ ಒಂದು ಇದನ್ ಕೊಡಿ ಅಂತ ಕೇಳಿದ್ದೆ ನಾನು. ನಾಗರಾಜ್ ಗುರುಜಿ ತಮ್ಗೆ ಕೂಡ ಅದು ಕೊಡಕ್ ಆಗಿಲ್ಲ. ಒಂದ್ಸರಿ ಅದನ್ನ ಕೊಡಿ ಗುರುಜಿ. ತಮ್ಮ ಹುಟ್ಟು ಮತ್ತು ತಮ್ಮ ಬೆಳವಣಿಗೆ, ತಮ್ಮ ಎಷ್ಟು ಜನ ಅಣ್ಣ ತಮ್ಮಗಳು, ತಂಗಿಯರು, ಅಪ್ಪ ಅಮ್ಮ ಎಲ್ಲದನ್ನು ಒಂದ್ ಸರಿ ಕೊಡಿ ಅಂತ ಹೇಳಿ ನಾನು ರಂಗನಾಥ್ ಗುರುಜಿ ಹೇಳಿ ಕೇಳ್ಕೊಳ್ತೇನೆ. ಎಸ್ ರಂಗಸ್ವಾಮಿ ಅವ್ರಿ ಮಾತಾಡಿ. ಸಂಸಾರದ ಬಗ್ಗೆ ಮಾತಾಡಿದ್ರು. ನಾನು ಕೂಡ ಅಪ್ಪಟ ಮಾಂಸ ಪ್ರಿಯನೇ. ಬಟ್ ಇಲ್ಲಿಗೆ ಬಂದ್ಮೇಲೆ ದೇವರಾಗ್ಬಿಡಿ ಅಂತ. ಓಕೆ, ಕ್ಷಮೆ ಇರಲಿ. ಆಗ್ತಾ ಇದೆ, ನಾವು ಕ್ಲೋಸ್ ಮಾಡ್ತಾ ಇದ್ದೇವೆ. ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೇವೆ. ಟೈಮ್ ಆಗಿದೆ. ಜೊತೆಗೆ ತಮ್ದು ಬಹಳ ಕಟ್ ಆಗ್ತಾ ಇದೆ. ನೆಕ್ಸ್ಟ್ ಅವಕಾಶ ಸಿಕ್ಕಾಗ ಮಾತಾಡೋಣ. ಓಕೆ, ಬಾಯ್. ಥ್ಯಾಂಕ್ ಯು. ಆಯ್ತು. ರೈಟ್. ಎಸ್ ಮಾಸ್ಟರ್, ಬೆಳಗಿಂದ ಇವತ್ತಿನ ಮೆಡಿಟೇಷನ್ ಕೂಡ ಅದ್ಭುತವಾಗಿ ನಡೀತು. ಅದ್ರ ಜೊತೆಗೆ ಶೈಲಜಾ ಮೇಡಮ್ ಅವರು ತಮ್ಮ ಜೀವನದ ಅನುಭವವನ್ನು ಕೊಟ್ರು. ಫೌಂಡೇಶನ್ ಇಂದ ಏನೆಲ್ಲ ತಗೊಂಡ್ವಿ, ಏನ್ ಕಲ್ತ್ವಿ, ಯಾವ ತರ ಅಳವಡಿಸ್ಕೊಂಡೇವಿ, ಬೇರೆಯವ್ರಿಗೆಲ್ಲ ಯಾವ ತರ ಇದರಿಂದ ಕೊಡ್ತಾ ಇದೀವಿ ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳಿದ್ರ. ಪ್ರತಿಯೊಬ್ರು ಕೂಡ ಶೈಲಜಾ ಮೇಡಮ್ ಅವ್ರ ತರ ನೀವು ಕೂಡ ಹೇಳುವಂತರ ಆಗ್ಲಿ, ಒಂದೊಂದ್ ದಿವಸ ನಿಮ್ಮ ಒಂದು ಇತಿಹಾಸ ಬರ್ಲಿ ಅನ್ನೋದು ನಮ್ಮ ಆಶಯವಾಗಿದೆ. ನೀವು ಹೇಳಿದಾಗೆ ನಮ್ಮ ರಂಗನಾಥ್ ಗುರುಜಿಗೆ ಬಹಳ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಸಂತೃಪ್ತರಾಗ್ತಾರ ಅವ್ರು. ನಾನು ಹುಟ್ಟಾಕಿರ್ತಕ್ಕಂಥ ಸಂಸ್ಥೆ ಈ ತರ ಕೊಡ್ತಾ ಇದ್ದಲ್ಲ, ಎಲ್ಲರಿಗೂ ತೃಪ್ತ ಜೀವನ ಕೊಡ್ತಾ ಇದ್ದಿಲ್ಲ ಅಂತ ಅವ್ರು ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಪಡ್ತಾರೆ. ಅದಕ್ಕೆ ಅವ್ರು ಹೆಮ್ಮೆ ಪಡ್ತಕ್ಕಂತ, ಸಂತೋಷ ಪಡ್ತಕ್ಕಂತ, ಅವ್ರಿಗೆ ಆನಂದ ಕೊಡ್ತಕ್ಕಂತ ಮಾತುಗಳು ತಮ್ಮೆಲ್ಲರಿಂದ ಬರ್ಲಿ ಅನ್ನೋದು ನನ್ನ ಆಶಯವಾಗಿದೆ. ಎಸ್ ಮಾಸ್ಟರ್ಸ್, ಅದೇ ರೀತಿ ಪ್ರತಿಯೊಬ್ರು ಕೂಡ ನಿನ್ನೆ ಮೊನ್ನೆ ಫ್ರೆಶರ್ ಕಾರ್ಯಾಗಾರದ ಬಗ್ಗೆ ಕೂಡ ಅನುಭವ ಹಂಚ್ಕೊಂಡ್ರೆ, ಜೊತೆಗೆ ಹೊಸ ವರ್ಷನ್ ಜೊತೆಗೆ ನಾಳಿಂದ ಟೈಮಿಂಗ್ ಕೆಲವೊಂದು ಚೇಂಜಸ್ ಮಾಡ್ಕೋತಾ ನ್ಯೂ ವರ್ಷನ್ ಜೊತೆ ಬರ್ತಾ ಇದೆ. ನ್ಯೂ ವರ್ಷನ್ ಜೊತೆ ಸೆಷನ್ ಮುಗಿ ಬರ್ತಾ ಇದೆ. ಅದರಿಂದ ಎಲ್ಲರೂ ಕೂಡ ಭಾಗವಹಿಸಿ ಇದ್ರ ಉಪಯೋಗ ತಗೊಳ್ರಿ. ಎಲ್ಲರೂ ಕೂಡ ಹುಬ್ಳಿ ಕಾರ್ಯಕ್ರಮಕ್ಕೆ ಸಿದ್ಧರಾಗ್ರಿ. ಯಾರೆಲ್ಲ ಹುಬ್ಳಿ ಸುತ್ತಮುತ್ತಲು ಇರ್ತಕ್ಕಂಥವ್ರು ಇದ್ದೀರಾ, ದಯವಿಟ್ಟು ನೀವು ನಂಬರ್ ತಗೊಂಡ್ರಿ ನಮ್ಗೆ ಫೌಂಡೇಶನ್ ಯಾರ್ಡ್ ಆಗ್ಲಿ ಕೇಳಿ ಅಂತ ಹೇಳ್ತಾ ಇಷ್ಟೊತ್ತನ ಭಾಗವಹಿಸ್ತಾ ಎಲ್ಲರೂ ಕೂಡ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಸ್ಥೆ ನಡೆಸಿರ್ತಕ್ಕಂಥ ರಂಗನಾಥ್ ಗುರುಗಳಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಹೃದಯಾಂತರಾಳದ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕ್ಷಣಕ್ಕೆ ಇವತ್ತಿನ ಸೆಷನ್ ಸಂಪನ್ನಗೊಳಿಸ್ತಾ ಇದ್ವಿ. ಎಲ್ಲರೂ ಕೂಡ ಮತ್ತೊಮ್ಮೆ ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.